ವಿಚಾರ ಮೂಲಕವಾಗಿ ಯಥಾರ್ಥವಾದ ತನ್ನ ನಿಜದ ಜ್ಞಾನದಿಂದ ವಿಚಾರ ಮಾಡಿ ನೋಡಿದ್ರೆ ಏನದಾನ, ತಾನು ನಿತ್ಯದಾನೆ, ಅಖಂಡಿತದಾನೆ. ಅಖಂಡಿತ, ನಿತ್ಯ ವಿಶೇಷಣಗಳಿವು. ಈ ವಿಶೇಷಗಳ ಮೂಲಕ ನಾವು ನಮ್ಮ ಸ್ವರೂಪವನ್ನು ತಿಳಿಸಿಕೊಡ್ತಾವ. ಏಕಮೇವ ಅದ್ವಿತೀಯಂ ಬ್ರಹ್ಮ, ಇವು ಕೂಡ ವಿಶೇಷಣಗಳೇ. ಏಕಂ ಏವ ಅದ್ವಿತೀಯ, ಹಂಗಿಲ್ಲಿ ಆದ್ರೂ ಕೂಡ ಸ್ವರೂಪವನ್ನು ತಿಳಿಸಿಕೊಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಈ ಲಕ್ಷಣಗಳಿಂದ ಮೂಲಕವಾಗಿ ಲಕ್ಷ್ಯವಾದಂತ ನಮ್ಮ ಸ್ವರೂಪ ತಿಳಿಸಿಕೊಡುವಂತ, ಅರ್ಥಾತ್ ತಟಸ್ಥ ಲಕ್ಷಣದಿಂದ ಇಲ್ಲಿ ಏನದಾವಪ್ಪ ಅಂದ್ರೆ ನಮ್ಮ ಅಸತ್ತು ಜಡ ದುಃಖಾತ್ಮಕವಾದಂತ ಈ ಪ್ರಪಂಚ ಪಂಚ ಅವಯವಗಳಿಂದ ನಾವು ಗುರುತಿಸ್ಕೋತೇವೆ ಇದನ್ನ. ಯಾವ ಅವಯವಗಳು ಅನಾತ್ಮದಲ್ಲಿ ಯಾವ ಅಂತ ಹೇಳಿದ್ರ ಅಸತ್ತು ಜಡ ದುಃಖ ಪರಿಚ್ಛಿನ್ನ. ಅಸತ್ತು ಜಡ ದುಃಖ ಅನಿತ್ಯ ಮತ್ತು ಪರಿಚ್ಛಿನ್ನ, ಇವು ಪಂಚಾವಯವಗಳು ಅನಾತ್ಮದಲ್ಲಿ. ಅವಯವ ಅಂತಂದ್ರೆ ಏನು? ಗುರ್ತಿಸ್ಕೊಳ್ಳಿಕ್ಕೆ ಕೆಲವು ಭಾಗಗಳು, ಅಂಶಗಳು. ಅರ್ಥಾತ್ ನಮ್ಮ ಬುದ್ಧಿ ಯಾವಾಗಲೂ ಇವು ಪಂಚ ಅವಯವಗಳಲ್ಲಿ ಓಡ್ತಾ ಇರೋದ್ರಿಂದ ಯಾವುದು ಸಚ್ಚಿತ್ತಾನ ನಿತ್ಯವಾದ ಪರಿಪೂರ್ಣ ಐತಿಯೋ ಅದನ್ನ ನಾವು ಹಿಂಗ್ ತಿಳ್ಕೊಂಡಿವಿ. ವಿರೋಧವಾಗಿ, ಅದ್ರ ವಿಲಕ್ಷಣವಾಗಿ, ವಿರುದ್ಧ ಲಕ್ಷಣಗಳ ಮೂಲಕ ತಿಳಿಸಿಕೊಡುವಂತ ಈ ಅವಯವಗಳು ಏನ್ ಮಾಡ್ಯಾವವು ನಮ್ಮ ಆವರಣವನ್ನುಂಟು ಮಾಡಿದಾವ ಸ್ವರೂಪಕ್ಕ. ಅದಕ್ಕೆ ಅವ್ರು ಹೇಳ್ತಾರ, ಎರಡೇ ಶಬ್ದದಿಂದ ಅವುಗಳನ್ನ ಹೇಳ್ತಾರ ಅವ್ರು. ಇವೆಲ್ಲ ಖಂಡಿತದಾವು, ಅನಿತ್ಯದಾವು. ಒಟ್ಟು ಅನ್ನಕ್ ಹೋಗ್ಬೇಡ್ರಿ ಅವನು. ಅಸತ್ತು ಜಡ ದುಃಖ ಪರಿಚಯ ಎರಡರಿಂದ ಗುರುತಿಸಬಹುದು. ಎರಡು ಲಕ್ಷಣಗಳು ಸಾಕು. ಎರಡು ವಿಶೇಷಣಗಳ ಮೂಲಕವಾಗಿ ನಿರಾಕರಿಪುದು. ಯಾವನ್ನ? ಅಸತ್ತನ್ನ ಸತ್ತಿನಿಂದ, ಜಡವನ್ನ ವ್ಯಾವೃತ್ತ ಮಾಡಿ ಚಿತ್ತು, ದುಃಖ ತೆಗೆದು ಹಾಕಿ ವ್ಯಾವೃತ್ತ ಮಾಡಿ ಆನಂದ ತೋರಿಸುವುದು. ಅನಿತ್ಯವಾದಂತ ಈ ಜಗದಾದಿ ಪ್ರಪಂಚವನ್ನೇ ವ್ಯಾವೃತ್ತ ಮಾಡಿ ನಿತ್ಯವಾದ ನಮ್ಮ ಸ್ವರೂಪ ತೋರಿಸಿಕೊಡುದು. ಪರಿಚ್ಛಿನ್ನವಾದಂತ ಈ ಯಾವ ಆಕಾಶಾದಿ ಪ್ರಪಂಚ ಇದೆಲ್ಲ ಅದನ್ನು ವ್ಯಾವೃತ್ತ ಮಾಡಿ ಅದನ್ನು ತೆಗೆದು ಹಾಕಿ ನಾವು ಪರಿಪೂರ್ಣತೆ ಒಂದು ತೋರಿಸಿಕೊಡುದು. ಅದಕ್ಕೆ ಇವು ಅವಯವಗಳಂತ ಕರೆದಾರೆ. ಅವಯವಗಳಂದ್ರೆ ಬಿಡಿ ಭಾಗಗಳು, ಪಂಚಲಕ್ಷಣಗಳು. ಈ ಪಂಚಲಕ್ಷಣಗಳಿಂದ ನಮ್ಮ ಸ್ವರೂಪವನ್ನ ನಾವು ಅನಾತ್ಮವನ್ನ ಸತ್ಯ ಅಂತ ತಿಳಿದ್ದರಿಂದ ಇವುಗಳನ್ನ ಮಿಥ್ಯಾಕರಿಸುವ ಸಲುವಾಗಿ, ಸತ್ಯತ್ವ ಬುದ್ಧಿಯನ್ನು ಬಿಡಿಸುವ ಸಲುವಾಗಿ ಇವುಗಳಿಂದ ಲಕ್ಷಿತವಾದ ನಮ್ಮ ಸ್ವರೂಪವನ್ನ ತಿಳಿಸಿಕೊಡುವಂತಹದ್ದು ಒಂದು ಕಲೆ. ಇದೊಂದು ಕಲೆ. ಯಾವ್ದು ಕಲೆಪ್ಪ ಅಂದ್ರ ಕದಾಚಿತ್ ಏನ್ ಮಾಡೋದು? ತಟಸ್ಥ ಲಕ್ಷಣದ ಮೂಲಕ ತೋರಿಸಿಕೊಡೋದು. ಶಾಖಾಗ್ರದ ಉದಾಹರಣೆ ಕೊಟ್ಟಿವಿ ನಿನ್ನೆ. ಯಾವಾಗಲೂ ಒಮ್ಮೆ ಯಾವಾಗಲೂ ಇರ್ತದದು ಕಾಗಿ. ಅದನ್ನ ನೆನಪು ಮಾಡ್ಕೊಂಡ್ಬಿಡ್ರಿ. ಯಾವಾಗಲೂ ಒಮ್ಮೆ ಒಂದು ವಸ್ತುವಿನೊಡನೆ ಸಂಬಂಧವನ್ನು ಹೊಂದಿದ್ದು ಆ ವಸ್ತುವನ್ನ ಸೂಚಿಸುವಂತದ್ದು. ಯಾವಾಗ ಒಮ್ಮೆ ಸಂಬಂಧ ಹೊಂದೈತಿ ಅದು ಅದನ್ನ ಸೂಚಿಸಿ ಹೋಗ್ಬಿಡ್ತದೆ. ಅದು ತಟಸ್ಥ ಕಾಗಿ. ಆ ಮನೆಯನ್ನ, ದೇವದತ್ತನ ಮನೆಯನ್ನ ಕದಾಚಿತ್ ಯಾವಾಗ ಒಮ್ಮೆ ಕುಂತ್ಕೊಂಡು ಯಾವುದೋ ಒಂದು ದೇಶದಲ್ಲಿ ಆ ಭಾಗದಲ್ಲಿ ಕುಂತ್ಕೊಂಡು ತೋರಿಸಿ ಹೋಗಿಬಿಡ್ತದೆ. ಇದೇ ದೇವದತ್ತನ ಮನಿ. ಕದಾಚಿತ್, ಆಕಸ್ಮಿಕ ಅಂತ ಅರ್ಥ. ಹೀಗೆ ಜಗತ್ ಕಾರಣತ್ವದಿಂದ ಅನಾತ್ಮವಾದ ಅಸತ್ತು ಜಡ ದುಃಖ ಪರಿಚ್ಛಿನ್ನ ಅನಿತ್ಯವಾದಂತ ಈ ಪ್ರಪಂಚದಲ್ಲ ಅನಾತ್ಮವಾದಂತ ಜಗತ್ ಕಾರಣದಿಂದ ನಾವು ಇದನ್ನು ತೋರಿಸಿಕೊಡುದು. ಜಗತ್ತನ್ನ ತೋರಿಸಿ ಅನಾತ್ಮವಾದಂತ 5 ಲಕ್ಷಣ ಅವಯವಗಳಿಂದ ಕೂಡಿದಂತ ಈ ಅನಾತ್ಮವಾದಂತ ಪ್ರಪಂಚವನ್ನ ಏನ್ ಮಾಡೋದು? ತಟಸ್ಥ ಇಟ್ಕೊಂಡು, ತಟಸ್ಥ ಅಂತದು ಬ್ಯಾರೇನ ಆಯ್ತದು, ಅನಾತ್ಮದ ಅದು. ಆದ್ರಿಂದ ವಿಲಕ್ಷಣವಾಗಿರುವಂತ ಯಾವ ಆ ಸ್ವರೂಪವನ್ನ, ಅಂದ್ರೆ ಶಾಖಾಗ್ರದಲ್ಲಿ ಆ ಚಂದ್ರನ ಹೆಂಗ್ ತೋರಿಸಿದಲ್ಲ ಹಂಗ ಈ ಜಗತ್ ಕಾರಣತ್ವದಿಂದ ಕಾರಣ ರೂಪವಾದಂತ ಪರಮಾತ್ಮನನ್ನು ತೋರಿಸೋದು. ಯಾಕೆ ಅನಿತ್ಯದ ಭೂತ ಜಗತ್ ಕಾರಣ ಏನದಲ್ಲ ಇದು
ಇದ ತಟಸ್ಥ ಲಕ್ಷಣ ಆಗ್ತದ. ಇದರಿಂದ ಆ ವಿಲಕ್ಷಣವಾದಂತ ದೃಕ್ ರೂಪವಾದಂತ ನಮ್ಮ ಪ್ರಪಂಚವನ್ನ ಚಂದ್ರನ ತೋರಿಸಿದಂಗ ತೋರಿಸೋದು ಇದ ತಟಸ್ಥ ಲಕ್ಷಣ. ಹಾಗೆ ಇಲ್ಲಿ ಏನ್ ಹೇಳಕತ್ತಾರ ಅವರು, ದೇಹಾದಿತ ಆಧ್ಯಾತ್ಮ ಅಧ್ಯಾಸದ ಮೂಲಕ ಮಿಥ್ಯಾನುಭವದಿಂದ ನೋಡಲು. ಮಿಥ್ಯಾನುಭವ ಅದ ಈಗ ನಮಗ, ಸತ್ಯಾನುಭವ ಇಲ್ಲ. ಎರಡದ, ಒಂದು ಅನುಭವಗಳ, ಒಂದು ಮಿಥ್ಯಾನುಭವ ಅದ, ಪ್ರತಿಯೊಬ್ಬರಿಗೂ ಒಂದು ಸತ್ಯಾನುಭವನೂ ಅದ. ಈ ಎರಡು ಅನುಭವಗಳಲ್ಲಿ ಯಾವ್ದು ಸತ್ಯತ್ವ ಬುದ್ಧಿ ಅದ? ಮಿಥ್ಯನ ಸತ್ಯ ಅಂತ ತಿಳ್ಕೊಂಡ್ ಕುಂತೇವಲ್ಲ ನಾವು, ಅಲ್ಲಿ ಬಂದದ ಪೇಚ. ಏನದ? ನಾ ಸಾಯ್ತೇನಿ, ಹುಡ್ತೇನಿ, ಅಜ್ಞಾನಿ ಇದೇನಿ, ದುಃಖಿ ಇದೇನಿ, ಅನಿತ್ಯ ಇದೇನಿ. ಈ ಅಳತಿಯೋಳ ಅದನ್ನ ಓದಾಕ್ತೇನ್ರಿ ನಾ. ಅಳತಿಯೋಳ ಶರೀರ ಮಾತ್ರ ನಾನಾಗಿರೋನೆಂದು. ನೋಡ್ರಿ, 3.5 ಮೊಳದ ಈ ಶರೀರ ನಾನು ಪರಿಚಯ ಕೊಳಿಸ್ಬಿಟ್ಟೇನೆ. ನನ್ನ ಆತ್ಮನನ್ನ, ಜಗದಗಲ ಮುಗಿಯಗಲ ಅಂತ ಆತ್ಮನನ್ನ ಈ ದೇಹದ ಅಳತೆಗೆ ಒಳಪಟ್ಟು ನಾನು ಏನ್ ಮಾಡಿದೀನಿ? ತಪ್ಪು ಮಾಡಿಬಿಟ್ಟೇನಿ. ಮರಿವೆ ಆಗ್ಯದ ನನಗ, ನನ್ನ ಸ್ವರೂಪದ್ದು ಮರಿವೆ ಆಗ್ಯದ. ಅಳತೆಯುಳ್ಳ ಶರೀರ ಮಾತ್ರ ತಾನಾಗಿರುವನೆಂದು ಭಾಸವಾಗುತ್ತದೆ. ಮುಖ್ಯದ ನೋಡ್ರಿ, ಕರೆ ಅಲ್ಲ, ಭಾಸ ಆಗೈತದು, ಇದ್ದಂಗ ಅನಿಸ್ಯದ. ಆದರೆ ನೋಡ್ರಿ, ಮಾರ್ಕ್ ಮಾಡಿರ, ಆದರೆ ಓದ್ತಾ ಹೋಗೇನಿ, ನಾ ವಿವರಣೆ ಮಾಡ್ತಾ ಹೊಂಟೇನಿ, ನೀವು ಹಿಡೀರಿ, ಬಳ್ಳಿ ಹಿಡೀರಿ ಇಲ್ಲಿ. ಆದರೆ ನೋಡ್ರಿ, ಶ್ರುತಿ ಮತ್ತು ಗುರು ಇವರುಗಳಿಂದ ಉಪದೇಶದಿಂದ. ಯಾವಾಗಿದು? ಶ್ರುತಿ ಗುರುಗಳಿಗೆ ಶರಣಾಗತರಾಗಿ ನಮ್ಮ ಸ್ವರೂಪ ಇದು ಏನಂತ ತಿಳಿಯಾಕ ಆದ್ರ, ಇದೆಲ್ಲ ದುಃಖದ, ಇದೆಲ್ಲ ನನಗೆ ಹಿಂಗ್ಯಾಕ ಹಾಕತ್ತದ ಅಂತೇಳಿ ಆ ಮುಖ್ಯ ಯೋಗ್ಯವಾದಂತ ಶಿಷ್ಯ ಅವ ಗುರುಶಾಸ್ತ್ರಾದಿಗಳಿಗೆ ಶರಣ ಹೊಂದಿ ಅವ್ರ ಉಪದೇಶವನ್ನ ಕೇಳ್ಕೊಂಡಾಗ ಏನ್ ಮಾಡ್ತಾನ? ಜನ್ಯವಾದ ಸತ್ಯಾನುಭವದಿಂದ ವಿಚಾರ ಮಾಡ ನೋಡಲು. ಜನ್ಯವಾದ ಅಂದ್ರೆ ಏನ್ರಿ? ಜನ್ಯ ಅಪರೋಕ್ಷವಾದಂತ ಜ್ಞಾನದಿಂದ, ತಟಸ್ಥ ಲಕ್ಷಣದಿಂದ. ಹೀಗೆ ಆ ಅಭಾವ ವಿಲಕ್ಷಣವಾದಂತದ್ದು, ದೃಕ್ ವಿಲಕ್ಷಣವಾದಂತದ್ದು, ಇವೆಲ್ಲ ಅಭಾವ ಆಗ್ತಾವ ಜಗತ್ತದು. ಈ ಅಭಾವಕ್ಕ ವಿಲಕ್ಷಣವಾಗಿರುವಂತ, ಈ ಅಭಾವಕ್ಕ ದೃಕ್ ರೂಪವಾಗಿರುವಂತದ್ದು ಯಾವುದು ಅಂತಂದ್ರ ದೃಶಿ ರೂಪವಾದಂತದ್ದು ಸಾಕ್ಷಿ. ಈ ಅಭಾವಕ್ಕ ವಿಲಕ್ಷಣವಾದಂತದ್ದು ಸಾಕ್ಷಿ ಅದ, ಯಾವಾಗ್ಲೂ ಇರುವಂತದ್ದು ಅದ. ದೃಶ್ಯಕ್ಕ ಇನ್ನೊಂದದಲ್ಲ ದೃಕ್. ಇವೆಲ್ಲ ಸಾಪೇಕ್ಷಿಕ ಪದಗಳು ಅಂತ. ಹೀಗೆ ವಿಚಾರ ಮಾಡಿ ನೋಡಲು ಸತ್ಯಾನುಭವದಿಂದ, ಆತ್ಮಾನಾತ್ಮ ವಿವೇಕದಿಂದ ವಿಚಾರ ಮಾಡಿ ನೋಡಲು ಸಚ್ಚಿತ್ತ ಆನಂದ ನಿತ್ಯ ಪರಿಪೂರ್ಣ. ಈ 5 ಪದಗಳ ವಾಚಾರ್ಥವು ಏನದ? ಖಂಡಿತ ಅನಿತ್ಯದ ರೀ. ಖಂಡಿತ ಮತ್ತು ಅನಿತ್ಯದ ಯಾವ್ರಿ? ಅದ್ರು ಸಚ್ಚಿತ್ತ 5 ಇಟ್ಕೊಳ್ರಿ ಮುಂದ. ಸಚ್ಚಿತ್ತ ಆನಂದ ನಿತ್ಯ ಪರಿಪೂರ್ಣ. ಇವೇನದಾವು? ಸ್ವರೂಪ ಲಕ್ಷಣಗಳು, ಲಕ್ಷ್ಯಾರ್ಥದೊಳಗದ ಇವು. ನಾವು ಇವುಗಳ ಸಲುವಾಗಿ ಅವನ್ನ ಮಾಡೀವಿ ವಿಭಾಗ. ಯಾವ್ದು ಅಖಂಡಿಕತೆಯೋ, ಯಾವ್ದು ಅಖಂಡಿತತೆಯೋ, ಯಾವ್ದು ನಿತ್ಯತೆಯೋ ನಮ್ಮ ಸ್ವರೂಪ, ನಾವು 5 ಭಾಗ ಮಾಡೋ ಪ್ರಸಂಗ ಬಂತು. ಯಾಕೆ ಬಂತು? ಅವು ಮತ್ ಸ್ವರೂಪ ಭಾಗ ಮಾಡಕ್ ಬರುದಾದ್ರೂ ಕೂಡ ಇವ್ರ ಸಲುವಾಗಿ. ಇವು ತಿಳ್ಕೊಂಡ್ರಲ್ಲ, ಸತ್ತು ಜಡ ದುಃಖ ಪರಿಚಯ ಅಂತ ತಿಳ್ಕೊಂಡ್ರಲ್ಲ, ಇವುಗಳನ್ನು ಆವೃತ್ತಿ ಮಾಡೋ ಸಲುವಾಗಿ, ತೆಗೆದಾಕೋ ಸಲುವಾಗಿ ಈ ವಾಚಾರ್ಥಗಳನ್ನ ಕೈ ಬಿಟ್ಟು ಲಕ್ಷ್ಯವಾದಂತ ಯಾವ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಏನು ಲಕ್ಷಾರ್ಥದವಲ್ಲ, ಅವುಗಳನ್ನು ತಿಳಿಸುವ ಸಲುವಾಗಿ ಇವುಗಳನ್ನ ನಾವು ತೆಗೆದು ಹಾಕ್ತೇವಿ. ವಾಚ್ಯವನ್ನ ತೆಗೆದು ಹಾಕಿ ಲಕ್ಷ್ಯವನ್ನಷ್ಟ ಹಿಡಿತೇವಿ. ಲಕ್ಷ್ಯದಲ್ಲಿರುವಂತ ಇವು 5 ಲಕ್ಷಣಗಳು, ಸ್ವರೂಪ ಲಕ್ಷಣಗಳು ತಿಳಿಯಲ್ಪಡ್ತಾವು. ಹಂಗಾರೆ ವಾಚ್ಯಾರ್ಥದಲ್ಲಿ ಯಾವ್ದಾವ್ರಿ? 2 ಶಬ್ದದಿಂದ ಹೇಳ್ತೇವೆ ನಾವು, ಖಂಡಿತ ಮತ್ತು ಅನಿತ್ಯ. ಅನಾತ್ಮವೆಲ್ಲವನ್ನು 2 ಭಾಗ ಮಾಡಿದ್ವಿ. ಏನು? ಖಂಡಿತ, ನಿತ್ಯ. ಅಲ್ಲಿ 2 ಭಾಗ ಮಾಡಿದ್ವಿ. ಯಾವ? ಅಖಂಡಿತ ಮತ್ತು ನಿತ್ಯ. ಅಲ್ಲಿ ಅಖಂಡಿತ ನಿತ್ಯ, ಇಲ್ಲಿ ಖಂಡಿತ ಅನಿತ್ಯ. ಈ 2 ಲಕ್ಷಣಗಳ ಮೂಲಕ ವಿಶೇಷಣಗಳಿಂದ ಇವುಗಳನ್ನು ನಿರಾಕರಿಪುದು. ಯಾವ ನಿರಾಕರಿಪುದು? ಇವು ಜಡವಾದಂತ, ದುಃಖವಾದಂತ, ಅನಿತ್ಯವಾದಂತ, ಪರಿಚಿನ್ನವಾದಂತ ಅನಾತ್ಮ ಏನದಲ್ಲ, ಇದನ್ನೆಲ್ಲವನ್ನು 2 ವಿಶೇಷಣಗಳ ಮೂಲಕ ನಿರಾಕರಿಪುದು. ಹೀಗೆ ಮತ್ತೆ ನೋಡ್ರಿ ಮುಂದ, ಲಕ್ಷಾರ್ಥವು ಮಾತ್ರ ಹೆಂಗದರಿ? 2 ವಿಶೇಷಣಗಳು ಯಾವುವು? ಅಖಂಡ ಮತ್ತು ನಿತ್ಯ. ಆದ್ರಿಂದ ಗ್ರಂಥಕರ್ತರು ಪಂಚ ಸದಾದಿ ಪದಗಳಿಗೆ, ಗ್ರಂಥಕರ್ತರು ಏನ್ ಮಾಡಿದ್ರಿ ಹಂಗಾರ? ಪಂಚ ಸದಾದಿ ಪದಗಳಿಗೆ ಏನ್ ಮಾಡಿದ್ರು?
ಅಖಂಡಿತ, ನಿತ್ಯ ಎಂಬ ಎರಡು ವಿಶೇಷಗಳ ಕೊಟ್ಟಿರುವರು. ಅವೆಲ್ಲಕ್ಕೂ ಎಲ್ಲಾ ಕೂಡಿಕೊಂಡು ಅನಿತ್ಯದಲ್ಲಿರುವಂತ ಈ ಎಲ್ಲವೂ ಏನದಾವಲ್ಲ ಇವಕ್ಕೆಲ್ಲಕ್ಕೂ ಕೂಡಿ ಅವು ಎಲ್ಲವಕ್ಕೂ ಯಾವಕ್ಕ ಅನಾತ್ಮದಲ್ಲಿರುವಂತವಳಿಗೆ ಆ ಯಾವ ಆತ್ಮ ಸ್ವರೂಪದಲ್ಲಿ ಅಖಂಡಿತ, ನಿತ್ಯ ಎರಡು ವಿಶೇಷಣಗಳು ಕೊಟ್ಟು ಇವು ಒಟ್ಟು ನಿರಾಕರ ಮಾಡಿರಿ ಇವನ್ನ ಪಂಚ ಅವಯವಗಳನ್ನ. ಅಸತ್ತು, ಜಡ, ದುಃಖ, ಅನಿತ್ಯ, ಪರಿಚಯ ಒಟ್ಟು ಈ ಎರಡ ವಿಶೇಷಣಗಳ ಮೂಲಕ ಯಾವುವು ಅಖಂಡ ಮತ್ತು ನಿತ್ಯ ಎರಡು ವಿಶೇಷಣಗಳಿಂದ ಅಂದ್ರೆ ಅವ ತಟಸ್ಥ ಲಕ್ಷಣಗಳಿಂದ ಪರಿಚ್ಛಿನ್ನವಾದಂತ ತಿಳಿದ್ರಲ್ಲ. ಈಗ ಸದಾದಿಗಳಿಗೆ ಏನ್ ಮಾಡಿದ್ರು? ಅಖಂಡಿತ, ನಿತ್ಯ ಎರಡು ವಿಶೇಷಣಗಳನ್ನು ಕೊಟ್ಟಿರುವರು. ಆದ್ದರಿಂದ ತಟಸ್ಥ ಲಕ್ಷಣದಿಂದ ಪರಿಚ್ಛಿನ್ನವಾದ ಅನಿತ್ಯಗಳಾದ ಅವಕ್ಕೂ ಎರಡು ವಿಶೇಷಣಗಳು ಕೊಟ್ರು. ಸದಾದಿಗಳಿಂದ ಅಪರಿಚ್ಛಿನ್ನ ನಿತ್ಯಗಳಾದ ಸದಾದಿಗಳನ್ನು ತಿಳಿಯಬೇಕಾಗಿರುತ್ತದೆ. ಹಿಂಗ್ ತಿಳಿಬೇಕಾಗೈತಿ. ಅಂದರೆ ಹೆಂಗ್ ತಿಳಿಬೇಕ್ರಿ? ಅವನ್ನ ತಟಸ್ಥ ಲಕ್ಷಣದ ಮೂಲಕ ಅದನ್ನು ಹೇಳಿಬಿಟ್ಟಾರ ನೋಡ್ರಿ ಅಲ್ಲಿ ಅವರು. ಏಕದೇಶಸ್ತ್ವಂ ಕಜಾತಿ ತತ್ವೇ ಸತಿ ವ್ಯಾವರ್ತಕಂ ತಟಸ್ಥ ಲಕ್ಷಣಂ. ಯಾವುದೋ ಏಕದೇಶದಲ್ಲಿ ಇದ್ದುಕೊಂಡು ಕದಾಚಿತ್ ಇವೆಲ್ಲವುಗಳನ್ನ ನಿರಾಕರಿಸಿ ಯಾವುದು ಖಂಡಿತ ಮತ್ತು ಅನಿತ್ಯವಾದಂತ ಈ ಅನಾತ್ಮದಲ್ಲಿರುವಂತವುಗಳನ್ನು ನಿರಾಕರಿಸಿ ಏನ್ ಮಾಡ್ತೀವಿ? ಇವು ಹೋಗಿ ಬಿಡ್ತಾವು ಅಂತ ಕಾಗಿದ್ದಂಗಿವು ಅಸತ್ತು ಮತ್ತು ಅನಿತ್ಯ ಅಂತೇನ್ ತಿಳ್ಕೊಂಡೇವಲ್ಲ. ಇವು ಅವಯವಗಳು ಅಷ್ಟು ಅವಯವಗಳು ಅಸತ್ತು, ಜಡ, ದುಃಖ, ಪರಿಚಯ ಇವೆಲ್ಲ ಅವಯವಗಳದಾವಲ್ಲ. ಇವು ಎರಡು ವಿಶೇಷಣಗಳ ಮೂಲಕ ನಾವೇನ್ ಮಾಡ್ತೇವಿ? ಕದಾಚಿತ್ ಇದ್ಕೊಂಡು ನಮ್ಮ ಸ್ವರೂಪ ತಿಳಿಸಿ ಹೋಗ್ಬಿಡ್ತಾವು ತಟಸ್ಥ ಲಕ್ಷಣದಿಂದ. ಆದ್ರಿಂದ ಯಾವುದೊಂದು ದೇಶ ಕಾಲದಲ್ಲಿ ಇದ್ದು ಲಕ್ಷ್ಯವನ್ನು ಬೇರ್ಪಡಿಸಿ ತೋರಿಸಿ ಲಕ್ಷ್ಯ ಮತ್ತು ಅಲಕ್ಷ್ಯ ವಸ್ತುಗಳನ್ನು ಬೇರ್ಪಡಿಸ್ತಾವ್. ಏನ್ ತೋರಿಸ್ತಾವ್? ಲಕ್ಷ್ಯವನ್ನ ಬೇರ್ಪಡಿಸಿ, ಇಲ್ಲ ಅಲಕ್ಷ್ಯ ಆಗ್ಬೇಕಾಗಿತ್ತಲ್ಲ, ಅಲಕ್ಷ್ಯವನ್ನ ಬೇರ್ಪಡಿಸಿ ತೋರಿಸಿ ತಾನು ಬೇರೆಯಾಗಿರುವುದಕ್ಕೆ ತಟಸ್ಥ ಲಕ್ಷಣವೆನ್ನುವರು. ಉಪಲಕ್ಷಣವಾದ ಕಾಗಿಯ ಮೂಲಕ ಉಪಲಕ್ಷಣ ಅದು ಉಪಲಕ್ಷಿತವಾದ ತನ್ನ ಸ್ವರೂಪ ತಿಳಿಸಬೇಕಾದ್ರ ಆ ಒಂದು ಮನೆಯನ್ನ ತೋರಿಸ್ಬೇಕಾದ್ರ ಉಪಲಕ್ಷಣವಾದಂತ ಕಾಗಿ ಉಪಲಕ್ಷಿತವಾದಂತ ಆ ಮನೆಯನ್ನ ತೋರಿಸ್ತೈತಿ. ಯಾಗೋ ಹಾಗೆ ಇಲ್ಲಿ ಉಪಲಕ್ಷಣವಾದಂತ ಯಾವ ಇವು ಅಷ್ಟು ಅದಾವಲ್ಲ ಲಕ್ಷಣಗಳು ಅನಿತ್ಯಗಳು, ಅವುಗಳ ಮೂಲಕ ನಿತ್ಯವಾದಂತ ಅಥವಾ ಅಖಂಡಿತವಾದಂತ ಸ್ವರೂಪ ತಿಳಿಸಿಕೊಟ್ಟು ಹೋಗ್ತಾವ. ಈ ಎರಡು ವಿಶೇಷಣಗಳು ಅಖಂಡ ನಿತ್ಯವಾದ ಸ್ವರೂಪ ತಿಳಿಸ್ತಾವ. ಈ ಎರಡು ವಿಶೇಷಣಗಳು ಯಾವ್ರಿ? ಅನಿತ್ಯ ಮತ್ತು ಖಂಡಿತ. ಅನಿತ್ಯ ಮತ್ತು ಖಂಡಿತ ಈ ಐದು ಅವಯವಗಳು ಕೂಡಿಕೊಂಡದ್ದು ಯಾವ್ದಾವು? ಖಂಡಿತ ಮತ್ತು ಅನಿತ್ಯದವು. ಇವೆರಡು ವಿಶೇಷಣಗಳ ಮೂಲಕ ನಾವು ಅಷ್ಟು ಎಲ್ಲ ಏನದವಲ್ಲಿ ಅಷ್ಟು ತಿಳ್ಕೊಂಡೇವಿ. ಅವನು ನಿರಾಕರಿಸಿ ನಿತ್ಯವಾದ ಅಖಂಡವಾದ ನಮ್ಮ ಸ್ವರೂಪವನ್ನ ತೋರಿಸ್ತಾವು. ಇವಷ್ಟು ಲಕ್ಷಣಗಳೇನಾದ್ರು ಅವಯವಗಳು ತಟಸ್ಥ ಲಕ್ಷಣ ಆದವು. ಹೀಗೆ ಅನಿತ್ಯವಾದ ಚಿತ್ತಿನಿಂದ ಅನಿತ್ಯವಾದ ಚಿತ್ತಿನಿಂದ ನಿತ್ಯವಾದ ಚಿತ್ತನ್ನು ತಿಳಿಯುವುದು. ಹಂಗ ಪ್ರತಿಯೊಂದು ಅನಿತ್ಯವಾದ ಅಸತ್ಯದಿಂದ ಸತ್ಯವನ್ನು ತಿಳಿಯುವುದು. ಅನಿತ್ಯವಾದ ದುಃಖದಿಂದ ಯಾವ್ದ್ರಿ? ಅನಿತ್ಯವಾದ ದುಃಖದಿಂದ ಏನ್ ತಿಳಿಯುದು? ನಿತ್ಯವಾದ ಸುಖವನ್ನು ತಿಳಿಯೋದು. ಸುಖ. ವೆರಿ ಗುಡ್. ನಿತ್ಯವಾದ ಸುಖವನ್ನು ತಿಳಿಯೋದು. ವೆರಿ ಗುಡ್. ಗುಡ್. ಅನಿತ್ಯವಾದ ಪೂರ್ಣದಿಂದ ಪರಿಚ್ಛಿನ್ನವಾದ ಈ ಜಗದಾದಿ ಪ್ರಪಂಚ ಐತಿಲ್ಲ, ಆಕಾಶಾದಿ ಪ್ರಪಂಚದ ಇವೆಲ್ಲ ಪರಿಚ್ಛಿನ್ನದಾವ್. ಆಕಾಶ ಹಿಡ್ಕೊಂಡು ಇವೆಲ್ಲ ಪಂಚಭೂತಗಳು ಎಲ್ಲ ಪರಿಚ್ಛಿನ್ನದಾವ್. ಒಂದಕ್ಕೊಂದು ಸಾಪೇಕ್ಷಕ ವ್ಯಾಪಕ ತಾಕೋಂತ ಬಂದ ಆಕಾಶಕ್ಕೆ ಬಂದಿವಿ. ಆಕಾಶನು ಕೂಡ ಏನದರಿ? ಇದು ಅಪೇಕ್ಷಿಕ ವ್ಯಾಪಕದ. ಈ ಅಪೇಕ್ಷಿಕ ವ್ಯಾಪಕವನ್ನು ನಾವು ತೆಗೆದು ಹಾಕಿ ನಿರಪೇಕ್ಷಿಕವಾದ ವ್ಯಾಪಕವಾದಂತ ನಮ್ಮ ಆತ್ಮವನ್ನು ತಿಳಿಸಿಕೊಡ್ತಿದ್ವು. ಯಾವುದು? ಪರಿಚ್ಛಿನ್ನವಾದಂತದ್ದು. ಈ ಜಗದಾದಿ ಪ್ರಪಂಚ ಅನಾತ್ಮ ಪೂರ್ಣವನ್ನ ತೋರಿಸಿಕೊಡ್ತು. ಪೂರ್ಣ ಅಂದ್ರೇನು? ಪರಿಪೂರ್ಣ. ಮತ್ತ ಪೂರ್ಣ ಅಂದ್ಕೂಲೆ ಮತ್ತ ಆಕಾಶ ಆಗ್ತದ. ಪರಿಪೂರ್ಣವಾದ ನಮ್ಮ ಸ್ವರೂಪವನ್ನು ತಿಳಿಸಿಕೊಡ್ತೀವಿ. ಯಾವುದು? ಅನಿತ್ಯ ಮತ್ತು ಖಂಡಿತವಾದಂತ ಈ ಜಗದಾದಿ ಪ್ರಪಂಚ ಆಕಾಶ ಹಿಡ್ಕೊಂಡು ಎಲ್ಲವೂ ಕೂಡ ಇದು ತಟಸ್ಥ ಲಕ್ಷಣದಿಂದ ನಿತ್ಯ ಮತ್ತು ಅಖಂಡವಾದ ನಮ್ಮ ಸ್ವರೂಪವನ್ನು ತಿಳಿಸಿಕೊಡ್ತು.
ಮುಂದ್ ನೋಡ್ರಿ ಬಳಿಕ ಈಗ ಒಂದ್ ಕೊಟ್ರ ಅವ್ರು ನಿತ್ಯವಾದ ಚಿತ್ತದ್ದು ಹಂಗೆಲ್ಲಾ ತಿಳ್ಕೊಬೇಕು. ಸಾರಿ, ಯಾಕಂದ್ರ ಇವ್ರು ಬಂದಾರಂತ ನಮ್ಮಲ್ಲಿ ಕೆಲವು ಭಜನಾ ಸ್ಪರ್ಧಾಗಳು ಬಂದಾವಂತ ನಮ್ಮಲ್ಲಿ. ಅವರು ಫೋನ್ ಮಾಡಕತ್ತಾರ ಅವ್ರು ಬರ್ರಿ ಅಂತ. ಹೆಸರು ಕೊಟ್ಟಿಲ್ಲ ಅಂತ ಅವ್ರಿನ್ನ. ಇರ್ಲಿ, ಇದು ಮುಗುದಿಂದ ಬರ್ತೇನೆ ಅಂತ ಹೇಳಿ ನಾನು ನಿಮಗೂ ಲೈವ್ ಇಡ್ತೇನಿ. ಬೇಕಾತಂದ್ರ ನಿಮ್ಗ ಇಡ್ಬೇಕೇನ್ರಿ? ಹಲೋ, ನಿಮಗ್ ಭಜನಿ ಕೇಳ್ತೀರೇನು ನೀವು? ಅಲ್ಲಿ ಎಷ್ಟೊತ್ತಿಗಿರದ? 6:30 ಮ್ಯಾಲ್ರಿ. ಅವಲ್ ತೋರಿ. ಆಯ್ತಾಯ್ತಾಯ್ತು. ಯಾರ ಇದ್ರ ಇಷ್ಟ ಇದ್ದವ್ರ ನಾ ಇಲ್ಲಿ ಚಲೋ ಹಾಡುಗಳಿದ್ದಾಗ ಇಟ್ಟಿರ್ತೀನಿ. ಬೇಕಾದ್ರೆ ನೀವು ಲಯದೊಳಗ್ ಕೇಳ್ರಿ. ಚಲೋ ಹಾಡುಗಳಿದ್ರ ಇಡ್ರಿ. ಯಾರು ಕೇಳೋರು ಕೇಳ್ತಾರ, ಕೇಳಿದವ್ರು ಬಿಡ್ತಾರ. ನಿಮ್ದು ಹೇಳ್ರಿ, ಉಳ್ದಾವ್ರದ್ ಬ್ಯಾಡ ನಮ್ಗ. ಮತ್ತೆ ಸಾಯಂಕಾಲ ಭಗವದ್ಗೀತೆ ಅದ್ರಿ. ಅಲ್ಲ, ಭಜನಿ ಕೇಳೋದಾದ್ರ ಅದನ್ನ ಕ್ಯಾನ್ಸಲ್ ಮಾಡೋನು. ಇಲ್ಲ ಅಂತಂದ್ರ ಭಜನಿ ಕೇಳುದಲ್ಪ ನಮಗ ಅವಶ್ಯಕತೆ ಇಲ್ಲ ಅಂದ್ರ ಅದನ್ನ 8:30 ಇಡುನಂತ. ನೀವ್ ಹೇಳಿದಂಗ ದಿವ್ಯಾನಂದ್ರ. ತತ್ವ ಪದಗಳು ರೀ ಗುರುಗಳ ಇಡ್ರಿ. ನಿಜಗುಂಡ್ರ ತತ್ವ ಪದಗಳ್ರಿ. ನಿಜಗುಂಡ್ರದ ಹಾಡ್ಬೇಕ ಅವ್ರು, ಮತ್ತೇನು ಇಲ್ಲ. ಮತ್ತ ಅದ್ರ ಅರ್ಥನು ಹೇಳ್ಬೇಕಂತೇಳಿ ನಮ್ಮ ಮಾಳಿಗೆಯವರು ಎಲ್ಲಾ ಇದನ್ ಮಾಡ್ಯಾರ. ಅಲ್ಲ ಹೇಳ್ಯಾರ, ಅವ್ರು ಯಾರು ಹೇಳ್ತಾ ಇಲ್ಲ. ಏನ್ ಮಾಡೋದು ನೋಡೋಣ, ಈ ಸಲ ಏನಾಗ್ತದ ಗೊತ್ತಾಗ್ತದ. ಇರ್ಲಿ, ಹೋದ ವರ್ಷದ್ದು ಏನದಾವಲ್ಲ 5 ಪದಗಳು, 5 ನಂಬರ್ ಬಂದಾವಲ್ಲ, 1 ಲಕ್ಷ ರೂಪಾಯಿ ಬಹುಮಾನ ಪಡೆದು ಅವ್ನ ಮೊದಲು ಅನಿಸ್ತಾರ. ಇವತ್ತ ಅವ್ನ್ ನೀವು ಹೋದ ವರ್ಷ ನಂಬರ್ ಪದ ಬಂದಂತ ಪದಗಳು ಗೊತ್ತಿದ್ರ ಮುಗಿದೋಯ್ತು. ಇಲ್ಲ ಅಂದ್ರೆ ಇವತ್ ಕೇಳ್ರಿ ಸಾಯಂಕಾಲ, ಅದನ್ನ ಕ್ಯಾನ್ಸಲ್ ಮಾಡೋನು. 5 ಟೀಮ್ಗಳು ಕರ್ಸಿರ್ತಾರ ಅವ್ರು. ಇನ್ನೊಮ್ಮೆ ಮಂದ್ ಹೋಗ್ರಿ ಈ ಸಲ ಅಂತ. ನೋಡೋನ್ ತಗೋರಿ. ಅಲ್ಲಿ 5 ಗಂಟೆಗೆ ಬರ್ತಿರಲ್ಲ ಎಲ್ಲಾರು, ಅವಾಗ ವಿಚಾರ ಮಾಡೋಣಂತ. ಟೈಮಿಂಗ್ ಏನ ಎಲ್ಲ ಹೇಳ್ತೇನೆ. ಆಗ ನೋಡೋಣಂತ. ಇಡುಣ, ಇಲ್ಲಾಂದ್ರೆ ಬೇಡ. ಆಮೇಲೆ ರೆಕಾರ್ಡಿಂಗ್ ಪ್ರಕಾಶ್ ಅವ್ರಿಗೆ ವಹಿಸ್ಕೊಡ್ರಿ. ಅದು ಎಲ್ಲಾ ಬ್ಯಾಡ್ರಿ, ಅಷ್ಟು ರೆಕಾರ್ಡ್ ಮಾಡೋದು ಬೇಡ. ಚಲೋ ಪದ್ಯಗಳು ಅದಾವಲ್ಲ, ಲೈವ್ ಇಟ್ಟಿರ್ತೀವಿ, ಅವನ್ನ ಅವ್ರು ರೆಕಾರ್ಡ್ ಮಾಡ್ಕೊಳ್ಳಿ. ಈಗ ಬ್ಯಾಡ್ರಿ ರೆಕಾರ್ಡ್ ಮಾಡೋದಾದ್ರ ಅಷ್ಟಕ್ರಿ. ಈಗ 20 ಅಂದ್ರ ಒಟ್ಟ 200 ಭಜನಿ ಸ್ಪರ್ಧಾ ಬಂದಾವ ಅಂತ ತಿಳ್ಕೊರಿ. 200 ಮಂಡಳಗಳು ಬಂದಾವ್. 200 ಆಗಿ 25 27 ಅಂದ್ರ ಒಂದೊಂದ್ ದಿವ್ಸ 30, ಒಂದೊಂದ್ 20 ಮಾಡಿ 200 ಮುಗಿಸ್ತಾರ್ರಿ ಅವ್ರ. ಕಡಿ ಏನದಾವಲ್ಲ 2-3 ದಿವ್ಸ, ಒಂದೊಂದು ದಿವ್ಸದೊಳಗ ಎಷ್ಟೆಷ್ಟು 5 ಆರಿಸ್ತಾರ್ರಿ. 5 ಬರೇ ಒಂದ್ 30-40 ಟೀಮ್ ಆರಿಸ್ತಾರ. ಆ 40 ಟೀಮ್ದೊಳಗ 10 ಆರಿಸ್ತಾರ್ರಿ. ಮತ್ತ 30 ಕೈ ಬಿಡ್ತಾರ. ಇದು 20 ಆರಿಸ್ತಾರ, 20 ಕೈ ಬಿಡ್ತಾರ. ಆ 20 ಪದಗಳೇನದಾವಲ್ರಿ ಅವ್ನ್ ಬೇಕಾದ್ರೆ ರೆಕಾರ್ಡ್ ಮಾಡ್ರಿ 20. ಅವಾಗ ಅದ್ರಾಗ 10 ಆರಿಸ್ತಾರ, ನಂಬರ್ ಕೊಡ್ತಾರ. ಅವಕ್ಕ 10 ಉಪ ನಂಬರ್ಗಳು ಕೊಡ್ತಾರ. ಅವಾಗ ಬೇಕಾದ್ರೆ ಇಡೋಣ. ಈಗೇನ್ ಬ್ಯಾಡ. ಈಗ ಚಲೋ ಇದ್ರ ಬೇಕಾರೆ ನಾ ಲೈವ್ ಇಟ್ಟಿರ್ತೀನಿ, ನೀವ ರೆಕಾರ್ಡ್ ಮಾಡ್ಕೊರಿ. ಬರ್ತಿರ್ತದ ನೋಡಿ ಮೊಬೈಲ್ ರೆಕಾರ್ಡ್ ಮಾಡ್ಕೊರಿ. ನೀವು ನಾ ಮಾಡ್ಕೋಬೇಕಂತೇನಿಲ್ಲ. ಧ್ವನಿ ಪಸಂದ್ ಇರ್ತದಲ್ಲಿ ಕೇಳ್ರಿ. ಬೇಕಾದ್ರೆ ನೀವು ರೆಕಾರ್ಡ್ ಮಾಡ್ಕೋರಿ. ಯಾರಿಗೆ ಅವಶ್ಯಕತೆ ಅದ, ಯಾರಿಗ ಇಂಟ್ರೆಸ್ಟ್ ಅದ, ಚಲೋ ನಿಜಗುಂಡ್ರ ಪದಗಳಿರ್ತಾವ, ಕಲ್ಕೋಬೇಕನ್ನವ್ರು ರೆಕಾರ್ಡ್ ಮಾಡ್ಕೋರಿ. ನಾವ್ ಅದನ್ನ ಕೇಳೇ ಮತ್ತೆ ನಾವ್ ಅನ್ನಕ್ ಕಲ್ತೀವಿ. ಭಜನಾ ಸ್ಪರ್ಧಾದೊಳಗ್ ಕುಂತ ಕೇಳಿ ನಾವು ನಮ್ ದರ್ಶರು ಕುಂಡಿರ್ತಿದ್ವಿ ಕಾಯಂ. ಅವ್ರು ತಿಳಿಸ್ಬೇಕು ಇವತ್ತು ಬರ್ತೇವೆ ಅಂದಾರನ ಏನ್ ಮಾಡ್ತಾರ ನೋಡ್ಬೇಕು. ನೋಡುನ್, ಕಾಯಂ ಬರ್ತೇವ್ ಅಂದಾರ ಅವ್ರು. ಭಜನಾ ಸ್ಪರ್ಧಾ ತಿಳಿಸ್ರಿ ಬರ್ತೇನೆ ಅಂದಾರ. ನೋಡು ಪಾಠಕ್ಕೆ ಏನಂದ್ರಿ ಜರ ಓರ್ಯಾ ಪಾಠ ಬರ್ತಾರ್ರಿ. ಅವ್ ಏನ ಕೆಲ್ಸ ಇರ್ತಾವ ಸಣ್ಣ ಪುಟ್ಟ, ಬರ್ತಾರ. ಎಲ್ಲಿಗ್ ಬಿಟ್ಟಿದೀವ್ರಿ? ಬಳಿಕ ಹೋದ್ರಿ, ನೀವ ಹೋದ್ರಿ. ಬಳಿಕ ಈಗ ಅರ್ಥಕ್ಕೆ ತಗೋರಿ. ಬಳಿಕ ಹೋದ್ರಿ ದಿವ್ಯಾನಂದ್ರ. ನಾನು ಇಲ್ಲಿ ಹೊರಗದಿಂದ ಹೇಳ್ರಿ. ಯಾರ ಇವ್ರು ಶಿವಪತ್ರಪ್ಪನವ್ರು ಅದಾರೇನ್ರಿ? ಅದಾರ. ಹೋದ್ರಿ ಬಳಿಕ ಅಲ್ಲಿಂದ ಹೋದ್ರಿ. ಯಾರೊಬ್ರು ಹೋದ್ರಿ, ತಿಳಿತೈತಿ ತಗೋರಿ. ಈಗ ಸರ್ ಹೇಳ್ರಿ.
ಒಂದ್ ನಿಮಿಷ. ಭಜನಾ ಪದದ ಸುದ್ದಿ ಕೇಳಕತ್ತಿದ್ದು ಆರಾಮ್ ಕೂತಿದ್ದೀವ್ರೆ. ಇರ್ಲಿ ಇರ್ಲಿ, ಮತ್ ನಿಮ್ ಕೆಲ್ಸ ಹಾಕಿದೀವಿ, ಅದಕ್ಕ ನಮ್ಗ್ ಗೊತ್ತಾಗಿತ್ತದ. ಬಿಡುದಿಲ್ಲ ನಾವ್ ಯಾರನ್ನು. ಬಳಿಕ ಅಲ್ಲಿಂದ ಹೋದ್ರಿ. ಹ್ಞೂ ಸರ್, ಹ್ಞೂ. ಒಂದೇ ನುಡಿ ಅಲ್ಲ ಸರ್, ಎರಡನೇ ನುಡಿ ಸರ್. ಈಗ ಸೂತ್ರ ಪದ್ಯ ಬಿಡಿಸೇನ್ರಿ, ಒಂದೇ ನುಡಿ ಹೊಕ್ಕಾರ್ರಿ. ಬಳಿಕ ಅಂದ್ಮೇಲೆ ಒಂದೇ ನುಡಿ ಹೇಳ್ತಾರ. ಬಳಿಕ ತಾನು ಸಚ್ಚಿದಾನಂದ ಅದಲ್ಲ ಸರ್. ಹೌದೌದೌದು. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಜಗದ್ಗುರು ಶ್ರೀ ಸಿದ್ಧಾರೂಢಪ್ಪರ ದಿವ್ಯ ಅಡಿದಾವರಗಳಲ್ಲಿ, ಮೌನಿಯೋಗಿ ಜಗದ್ಗುರು ಶ್ರೀ ಗುರುನಾಥ ರೂಢಪ್ಪರ ದಿವ್ಯ ಅಡಿದಾವರಗಳಲ್ಲಿ, ಶ್ರೀಮನ್ ನಿಜವಂಶಿಗಳವರು ಹಾಗೂ ಆರ್ಯ ಜ್ಯೋತಿ ಶ್ರೀ ಶಿವಪತ್ರಪ್ಪನವ್ರ ದಿವ್ಯ ಅಡಿದಾವರು ಕೂಡ ಅಂತ ದೀರ್ಘ ಧನ ಸಲ್ಲಿಸುತ್ತಾ, ಈ ಒಂದು ಅನಸತ್ಸಂಗದಲ್ಲಿ ಭಾಗಿಯಾಗಿರುವಂತ ಎಲ್ಲ ಮಹಾತ್ಮರು ಮಾತರು ಕೂಡ ಅಂತ ಸಲ್ಲಿಸುತ್ತಾ, ಇಲ್ಲಿವರೆಗೆ ಪರಮ ಪೂಜ್ಯರಂತ ದುಂಡಾಪ್ ಸರ್ ಅವರು ಬಹಳ ಮಾರ್ಮಿಕವಾಗಿ 6ನೇ ಸೂತ್ರ ಪದ ಬಿಡಿಸಿದ್ರು. ಸತ್ಯಾನುಭವದಿಂದ ನೋಡಲು ಖಂಡಿತ ನಿತ್ಯ ಪಂಚಾವಯವನು ತಾನೇ ಅನ್ನುವಂಥದ್ದು ಬಹಳ ಮಾರ್ಮಿಕವಾಗಿ ತಿಳಿಸ್ಕೊಟ್ರು. ಅದನ್ನ ಮುಂದುವರೆದಂತ ಪದ್ಯ ಒಂದೇ ನುಡಿ. ಬಳಿಕ ತಾನು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಸ್ವರೂಪನಾಗಿರುತ್ತಾರೆ ಎಂದು ಹೇಳುತ್ತಾರೆ. ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಆಗಿರ್ತಾವ ಅಂತೇಳಿ ಒಂದೇ ನುಡಿ ಹೇಳ್ತಾರ. ಅದು ಸಚ್ಚಿದಾನಂದವು, ಅದು ನಿತ್ಯ ಪರಿಪೂರ್ಣವು, ಅದು ತಾನು ಅಖಂಡೈಕ ರಸ ರೂಪವು, ಅದು ಶುದ್ಧ ವಿದ್ಯೆಗೆ ಗೋಚರವೆನಿಪ ಆತ್ಮವದು ಪಂಚಾವಯದಿಂದ ಎಸೆಯುವುದು. ಅದು ಅಂದ್ರೆ ಅಬ್ರಹ್ಮವು ಸಚ್ಚಿದಾನಂದ ತ್ರಿಕಾಲ ಬಾಧ್ಯವು ಜ್ಞಾನ ಸ್ವರೂಪವು ಪರಮ ಪ್ರೇಮಾಸ್ಪದವಾದದ್ದು ಆಗಿರುವುದು. ಅದು ನಿತ್ಯ ಪರಿಪೂರ್ಣವು. ಆ ಬ್ರಹ್ಮವು ಅಭಾವ ಚತುಷ್ಟಯಕ್ಕೆ ವಿಲಕ್ಷಣವಾಗಿಯೂ ತ್ರಿವಿಧ ಪರಿಚ್ಛೇದ ರಹಿತವಾಗಿಯೂ ಇರುವುದು. ಅದು ತಾನು ಅಖಂಡೇಕ ರಸಪುರೂಪು. ಆ ಬ್ರಹ್ಮವು ಒಂದೇ ವಿಧವಾದ ಸ್ವರೂಪವಾಗಿರುವುದು. ಅದು ಶುದ್ಧ ವಿದ್ಯೆಗೆ ಗೋಚರವೆನಿಪ ಆತ್ಮವು. ಆ ಬ್ರಹ್ಮವು ಲಕ್ಷಣದಿಂದ ವಿಷಯವಾಗುವಂತಹದ್ದು. ಪಂಚಾವಯವದಿಂದ ಸದಾದಿ ರೂಪದಿಂದ ಎಸೆಯುವುದು, ಶೋಭಿಸುತ್ತಿರುವುದು. ತಾನು ಸಚ್ಚಿದಾನಂದ ಅನಿತ್ಯ ಪರಿಪೂರ್ಣ ಸೈಂಧವ ಗಟ್ಟಿಯಂತೆ ಅಖಂಡೇಕ ರಸನು ತಾನೇ ಆಗಿರುವನು. ಇಂತಹ ಸ್ವರೂಪನು ತಾನಿದ್ದರೂ ತನ್ನನ್ನು ತಾನು ತಿಳಿಯದೆ ವಿಪರೀತ ಜ್ಞಾನವುಳ್ಳವನಾಗಿದ್ದಾನೆ. ಆದ್ರಿಂದ ತನ್ನನ್ನು ತಾನು ತಟಸ್ಥ ಲಕ್ಷಣದಿಂದ ತಿಳಿಬೇಕಾಗುತ್ತೆಂಬ ಭಾವವು. ಏನ್ ಸ್ವರೂಪ ಲಕ್ಷಣ ಹೇಳ್ಬೇಕು. ಸ್ವರೂಪ ಲಕ್ಷಣ ಅದನ್ನ ಹೇಳ್ಬೇಕ್ರಿ ಈಗ ಸದ್ಯ. ತಟಸ್ಥ ಲಕ್ಷಣ ಹೇಳ್ಬೇಕು ಸರಿ ಇಲ್ಲಿ. ಸ್ವರೂಪ ಲಕ್ಷಣದಿಂದ ಈಗ ಹೇಳಿದ್ರ ಅವ್ರು. ಅದು ಸಚ್ಚಿದಾನಂದವದು ನಿತ್ಯ ಪರಿಪೂರ್ಣ, ಅದು ತಾನು ಅಖಂಡೈಕರ ಸ್ವರೂಪ. ಇದು ಯಾವಾಗ ಗುರುತಾಕತ್ತೆ? ಅದು ಶುದ್ಧ ವಿದ್ಯೆಗೆ ಗೋಚರವೆನಿಪ ಆತ್ಮವದು ಪಂಚಾವಯದಿಂದ ಎಸೆಯುವುದು. ಅರ್ಥಾತ್ ಇಲ್ಲಿ ಹೇಳಿದ್ರ ಅವ್ರು ಹೆಂಗದ? ನಿತ್ಯದ ಪರಿಪೂರ್ಣದ. ನಿತ್ಯಕ್ಕೆ ಏನ್ ಹೇಳಿದ್ರ ಡೆಫಿನೇಷನ್? ನಿತ್ಯ ಮತ್ತು ಪರಿಪೂರ್ಣವು. ಇಲ್ಲಿ ಹೇಳಿಬಿಟ್ಟಾರ ನೋಡ್ರಿ ಅವರು. ಅಭಾವ ಚತುಷ್ಟಯಕ್ಕೆ ವಿಲಕ್ಷಣವಾದದ್ದು ನಿತ್ಯ, ಅದನ್ನ ಬಿಡಿಸ್ಬೇಕು. ಪರಿಪೂರ್ಣ ಅಂದ್ರೇನು? ತ್ರಿವಿಧ ಪರಿಚಯದ ರಹಿತವಾದದ್ದು, ದೇಶ ಕಾಲ ವಸ್ತು ಪರಿಚಯದ ರಹಿತವಾದಂತದ್ದು ಯಾವುದು? ಪರಿಪೂರ್ಣ. ನಿತ್ಯ ಅಂತಂದ್ರೆ ಯಾವುದು? ಬರ್ದ ಬಿಟ್ಟಾರ ನೋಡ್ರಿ. ಅಭಾವ ಚತುಷ್ಟಯಕ್ಕೆ ವಿಲಕ್ಷಣವಾಗಿಯೂ ತ್ರಿವಿಧ ಪರಿಚಯದ ರಹಿತವಾಗಿರುವುದು. ಒಂದು ನಿತ್ಯದ ತಿಳ್ಕೊಡ್ರಿ, ಒಂದೊಂದು ಪರಿಪೂರ್ಣಕ್ಕೆ ತಿಳ್ಕೊಡ್ರಿ. ತ್ರಿವಿಧ ಪರಿಚಯದ ರಹಿತ ಅದು ಪರಿಪೂರ್ಣದ್ದು. ನಿತ್ಯದ ಯಾವ್ದದ? ಅಭಾವ ಚತುಷ್ಟಯಕ್ಕೆ ವಿಲಕ್ಷಣವಾಗಿ ಹಿಂಗ್ ಬಿಡಿಸಿ ಹೋದ್ರು. ಆಮೇಲೆ ಅದನ್ನ ಏನ್ ಹೇಳ್ಯಾರಂದ್ರ ಅದು ಶುದ್ಧ ವಿದ್ಯೆಗೆ ಮಾತ್ರ ಗೋಚರ. ಹೆಂಗ? ಸದಾ ವಿದ್ಯಮಾನತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕಂ ಸ್ವರೂಪ ಲಕ್ಷಣಂ. ಅರ್ಥಾತ್ ಈ ಪ್ರಕೃಷ್ಟ ಪ್ರಕಾಶಮಾನ ಸೂರ್ಯನೆಂಬಂತೆ ಸೂರ್ಯ ತನ್ನ ಸ್ವರೂಪದಲ್ಲಿ ಇದ್ದುಕೊಂಡು ಇತರ ಪದಾರ್ಥಗಳನ್ನ, ಅಂದ್ರೆ ಇತರ ನಕ್ಷತ್ರಾದಿಗಳನ್ನ, ಚಂದ್ರ ನಕ್ಷತ್ರಗಳಿಂದ ಬೇರ್ಪಡಿಸಿ ತೋರಿಸ್ತಾನವ. ಯಾರು? ಸೂರ್ಯ. ಹಾಗೆ ಇಲ್ಲಿ ಆತ್ಮ ಏನದಾವ? ಈ ಯಾವ ಅಖಂಡವಾದಂತ ನಿತ್ಯವಾದಂತ ಪರಿಪೂರ್ಣವಾದಂತ ನನ್ನ ಸ್ವರೂಪ ಏನ್ ಮಾಡ್ತೈತಿ ಅಂದ್ರೆ ಉಳಿದಿದ್ದು ಯಾವ ಅಖಂಡಿತವಾದಂತ, ಇದು ಖಂಡಿತವಾದ ಅನಿತ್ಯವಾದ ಇವೆಲ್ಲವುಗಳ ನಿರಾಕರಿಸಿ ತೋರಿಸ್ತೈತಲ್ಲ. ಚಾಕಾಗ್ರದಲ್ಲಿ ಚಂದ್ರ ಇಪ್ಪಂತೆ
ಅಥವಾ ಸೂರ್ಯ ಎಲ್ಲವುಗಳನ್ನ ನಿರಾಕರಿಸಿ ತನ್ನ ಒಂದು ಸ್ವರೂಪವನ್ನು ತೋರಿಸ್ತಾನಲ್ಲ ಹಂಗ ಅಂತ ಹಿಂಗ ಅದನ್ನ ಓದ್ರಿ. ಇನ್ನು ಮುಂದಿಂದು ತಟಸ್ಥ ಲಕ್ಷಣ, ಅದು ಸ್ವರೂಪ ಲಕ್ಷಣದಿಂದ ಹೇಳಿರಿ ಈಗ ಅವ್ರು ಮ್ಯಾಲಿಂದು ಇದು ಆತ್ಮನ ಸ್ವರೂಪ. ಸ್ವರೂಪ ಲಕ್ಷಣ ಹೇಳಿ ಸರ್. ಇಲ್ಲಿ ಏನಂದ್ರೆ ಸರ್, ಆದ್ದರಿಂದ ತನ್ನನ್ನು ತಾನು ತಟಸ್ಥ ಲಕ್ಷಣದಿಂದ ತಿಳಿಬೇಕಾಗುವುದೆಂದು ಅವು ಸ್ವರೂಪ ಲಕ್ಷಣಗಳನ್ನ ತಟಸ್ಥ ಲಕ್ಷಣದಿಂದ ಏನ ಅಖಂಡಿತ ಅದಾವ ಖಂಡಿತ ಅದಾವಲ್ಲ ಇವುಗಳಿಂದ ತಿಳಿಸಬೇಕಾದ್ದು. ಬಳಿಕ ಆತ್ಮನ ಸದ್ರೂಪತ್ವವನ್ನು ತಟಸ್ಥ ಲಕ್ಷಣದಿಂದ ತಿಳಿಸುತ್ತಾ ಐತ್ ನೋಡ್ರಿ. ಮುಂದ ಅವು ತಟಸ್ಥ ಲಕ್ಷಣದಿಂದ ಎಳ್ಳೆ ನುಡಿ ಆಗ್ಬಿಡ್ತಾವ ಸರ್ ತಟಸ್ಥ ಲಕ್ಷಣ. ಇಲ್ಲಿ ಏನ್ ಒಂದೇ ನುಡಿಯಾಗ ಏನ್ ಹೇಳ್ಯಾರು ಇನ್ನೊಮ್ಮೆ ಹೇಳ್ತಾರ ನೋಡಿ ಸರ್. ಬ್ರಹ್ಮವು ತ್ರಿಕಾಲ ಅಬಾಧ್ಯ ಅಂದ್ರೆ ಏನ್ರಿ? ಮೂರು ಕಾಲದಲ್ಲಿ ಇರುವಂತಹದ್ದು. ಮೂರು ಕಾಲ ಅಂದ್ರೆ ಯಾವುವು? ಜಾಗ್ರ, ಸ್ವಪ್ನ, ಸುಸುಪ್ತಿ, ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಪ್ರಳಯ ಪೂರ್ವದಲ್ಲಿ, ಪ್ರಳಯಾನಂತರದಲ್ಲಿ, ಪ್ರಳಯದಲ್ಲಿಯೂ. ಹಿಂಗ ತ್ರಿಕಾಲ ಅಬಾಧ್ಯವು ಜ್ಞಾನ ಸ್ವರೂಪವು ಪರಮ ಪ್ರೇಮಾಸ್ಪದವಾದದ್ದು ಆಗಿರುವುದು. ಎಲ್ಲಾ ಕಾಲದಲ್ಲಿಯೂ ಇದು ಪ್ರೀತಿಗೆ ಪಾತ್ರವಾದದ್ದು. ಇದ್ರ ಮ್ಯಾಲ ಈ ಬ್ರಹ್ಮ ಸ್ವರೂಪ ಮ್ಯಾಲ ಯಾವಾಗ್ಲೂ ನಮಗ್ ಪ್ರೇಮ ಇರ್ತೈತಿ. ಅದು ನಿತ್ಯ ಪರಿಪೂರ್ಣ. ಆ ಬ್ರಹ್ಮವು ಅಭಾವ ಚತುಷ್ಟಯಕ್ಕೆ ವಿಲಕ್ಷಣವಾಗಿ ಅಭಾವ ಚತುಷ್ಟಯ ಅಂದ್ರೆ ಯಾವ್ರಿ? ಸ್ವಗತ, ಸಜಾತಿ, ಇದು ಅಭಾವ, ಪ್ರಾಗಭಾವ, ಪ್ರಜ್ಞಾ ಸ್ವಭಾವ, ಅನ್ಯೋನ್ಯ ಭಾವ, ಅತ್ಯಂತ ಭಾವ, ಇವನ್ ತಗೋಬೇಕ್ರಿ ಇಲ್ಲಿ. ಅಭಾವ ಚತುಷ್ಟಯ. ಆ ಬ್ರಹ್ಮವು ಅಭಾವ ಚತುಷ್ಟಯಕ್ಕೆ ವಿಲಕ್ಷಣವಾಗಿಯೂ ನಾಲ್ಕು ಅಭಾವಗಳಿಗೆ ಬೇರೆ ಆಗಿರುತ್ತದೆ. ಪ್ರಾಗಭಾವಕ್ಕೂ ಬೇರೆ ಐತಿ, ಪ್ರಧ್ವಂಸಾಭಾವ, ಅನ್ಯೋನ್ಯ ಭಾವ, ಅತ್ಯಂತ ಭಾವಕ್ಕೂ ಕೂಡ ವಿಲಕ್ಷಣವಾಗಿರ್ತತಿ. ತ್ರಿವಿಧ ಪರಿಚ್ಛೇದ ರಹಿತವಾಗಿರುವುದು. ಅದು ತಾನು ಅಖಂಡೇಕರ ಸಪೂರ್ಣವು. ಆ ಬ್ರಹ್ಮವು ಒಂದೇ ವಿಧವಾದ ಸ್ವರೂಪವಾಗಿರುವುದು. ಅದರಲ್ಲಿ ಏನು ಅಖಂಡೇಕರಸ ಒಂದೇ ಒಂದೈತಿ. ಅದ್ರಾಗ ತುಂಡ ಅನ್ನುವಂಥದ್ದು ಇಲ್ವೇ ಇಲ್ಲ, ಏಕವಾಗೈತಿ. ಅಖಂಡೇಕರಸವಾಗಿರುವುದು. ಅದು ಶುದ್ಧ ವಿದ್ಯೆಗೆ ಗೋಚರವಾಗುತ್ತದೆ. ಇದು ಮಲಿನ ಸತ್ವಗುಣಕ್ಕ, ಮಲಿನ ಗುಣಕ್ಕ ಗೋಚರ ಆಗುವುದಲ್ಲ. ಮತ್ತಿನ ಲೆಕ್ಕ ಜಿಹಿ ಮತ್ತಿಲ್ಲಕ್ಕ ಸೋಮಯ ಶುದ್ಧ ಅಪಾರ. ಹಂಗ ಯಾವುದು ಶುದ್ಧ ಬುದ್ಧಿಗೆ ಗೋಚರ ಆಗ್ತಲ್ಲ ಹೊರತಾಗಿ ಮಲಿನ ಬುದ್ಧಿಗೆ, ಮಲಿನ ಮತಿಗೆ ಗೋಚರ ಆಗುವುದಿಲ್ಲ. ಅದು ಶುದ್ಧ ವಿದ್ಯೆಗೆ ಗೋಚರ ಎಣಿಪುವ ಆತ್ಮವು ಆ ಬ್ರಹ್ಮ ಲಕ್ಷಣದಿಂದ ವಿಷಯವಾಗುವಂತಹದ್ದು. ಪಂಚಾವಯವದಿಂದ ಸದಾದಿ ರೂಪದಿಂದ ಶೋಭಿಸುತ್ತಿರುವುದು. ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ರೂಪದಿಂದ ಈ ಆತ್ಮಸ್ವರೂಪಣ್ಣ ಅಂತ ಶೋಭಾಯಮಾನವಾಗಿರುತ್ತದೆ. ಇದನ್ನ ನಾವು ತಿಳ್ಕೊಬೇಕಿದ್ರೆ ಹೆಂಗಪ್ಪ ಅಂದ್ರ ತಟಸ್ಥ ಲಕ್ಷಣದ ತಿಳ್ಕೋಬೇಕು ಅಂತ ತಿಳ್ಕೊಂಡ ಎಳ್ಳೆ ನುಡಿ ಒಳಗೆ ಹೇಳ್ತಾರು. ಎಳ್ಳೆ ನುಡಿ ಓದ್ರಿ, ದುಂಡೆ ಗುರುಗಳು ಓದ್ರಿ. ಓದ್ರಿ, ಮತ್ ಬೇರೆದವ್ರು ಓದ್ರಿ, ಬಳಿಕ ಅಲ್ಲಿಂದ ಓದ್ರಿ. ಓಂ ನಮ ಶಿವಾಯ. ಎಲ್ಲರಿಗೂ ಶರಣಾರ್ಥಿಗಳು. ಬಳಿಕ ಆತ್ಮನ ಸದ್ರೂಪತ್ವವನ್ನು ತಟಸ್ಥ ಲಕ್ಷಣದಿಂದ ತಿಳಿಸುತ್ತಾರೆ. ಆತ್ಮನ ಸದ್ರೂಪತ್ವವನ್ನು ತಟಸ್ಥ ಲಕ್ಷಣ ತಿಳಿಸುತ್ತಾರೆ. ಮರದೆ ನಾನೆನ್ನ ನೆಂಬು ಅರಿವನ ಮರವೆಯ ನರಿವಾತ ನುಂಟೆಂಬಿವನು ತಾನೇ ಅರಿವುದರಿಂದೆ ಸತ್ಪದ ಸಿದ್ಧ ತನಗೆಂದು ನಿರಿಗುರಳಬಲೆ ನೀನರಿವುದು. ಅನು ಅನು ಆನು ಅನು ಆನು ಆನು ಅಂದ್ರೆ ನಾನು, ಆನು ನಾನು, ಎನ್ನನು ನನ್ನನ್ನು, ನಾನು ನನ್ನನ್ನು, ಮರೆದೆನು ಮರೆತಿರುವೆನು ಎಂಬ ಅನ್ನುವ ಅರಿವನು ಸೋಪಾಧಿಕ ಜ್ಞಾನವನ್ನು, ಆ ಮರವೆಯನು ಆ ಜ್ಞಾನವನ್ನು, ಅರಿವಾತನು ತಿಳಿಯುವವನು ಎಂಬ ಅನ್ನುವ ಇವನು ಇವುಗಳನ್ನು ತಾನೇ ಅರಿಯುವುದರಿಂದ, ತಾನೇ ತಿಳಿಯುವುದರಿಂದ ಸತ್ಪದ ಸಿದ್ಧಿ ತ್ರಿಕಾಲಾಬಾಧ್ಯವಾದ ಸದ್ರೂಪದ ಪ್ರಾಪ್ತಿಯು. ಸತ್ಪದ ಸಿದ್ಧಿ ಅಂದ್ರೆ ತ್ರಿಕಾಲಾಬಾಧ್ಯವಾದ ಸದ್ರೂಪದ ಪ್ರಾಪ್ತಿಯು ತನಗೆಂದು, ತನಗೆ ಆಗಿರುವುದೆಂದು ನಿರಿಗುರುಳಬಲೆ ನಿರಿಗುರುಳಬಲೆ ಗುಂಗುರ ಕೂದಲು ಉಳ್ಳವಳೆ ನೀನರಿವುದು, ನೀನು ತಿಳಿಯುವುದು. ನಾನು ನನ್ನನ್ನು ಮರೆತಿರುವೆನು ಅನ್ನುವ ಸೋಪಾಧಿಕ ಜ್ಞಾನವನ್ನು, ಆ ಜ್ಞಾನವನ್ನು ತಿಳಿಯುವವನು ಅನ್ನುವ ಇವುಗಳನ್ನು ತಾನೇ ತಿಳಿಯುವುದರಿಂದ ತ್ರಿಕಾಲಾಬಾಧ್ಯವಾದ ಸದ್ರೂಪದ ಪ್ರಾಪ್ತಿಯು ತನಗೆ ಆಗಿರುವುದೆಂದು
ಉಳ್ಳವಳೆ ನೀನು ತಿಳಿಯುವುದು. ಹಿಂಗ್ ಕನ್ನಡದಾಗ ಓದ್ಬೇಕು ನೋಡ್ರಿ, ಅದ್ ಮುಗಿದಿಂದ ಮತ್ತೊಮ್ಮೆ ಅವ್ನ್ ಬಿಟ್ಟು ಕನ್ನಡದಾಗ ಅಷ್ಟ ಸೀದಾ ಓದಿ ಬಿಡ್ಬೇಕು, ಅಂದ್ರ ಎಲ್ಲಾ ಅರ್ಥ ಆಗಿಬಿಡ್ತೈತಿ. ಓದ್ ಈಗ ಕನ್ನಡ ಅದನ್ನ ಓದಿನ್ರಿ. ಈಗ ಹಾ ಬರಾಬರಿ ಆತ್ರಿ. ನಾನು ಅಂದ್ರೆ ನಾನು, ನನ್ನನ್ನು ಅಂದ್ರೆ ನನ್ನನ್ನು ಮರ್ತಿರುವೆನು. ನಾನು ನನ್ನನ್ನು ಮರ್ತೇನೆ. ನಾ ಯಾರು ಅನ್ನೋದನ್ನ ನಾನು ಮರ್ತೇನೆ. ನನಗದು ಅಜ್ಞಾನ ಆವರಿಸೈತಿ ನನ್ನಲ್ಲಿ. ಸ್ವರೂಪದ ಮರೆವೇ ಆಗೈತಿ. ಸ್ವರೂಪದ ಮರೆವೆ ಅನ್ನುವ ಸೋಪಾದಿಕ ಜ್ಞಾನವನ್ನು, ನಾ ಮರ್ತಿರುವೆನು ಅನ್ನುವಂತಹ ಸೋಪಾದಿಕ ಜ್ಞಾನವನ್ನ, ಆ ಜ್ಞಾನವನ್ನು ತಿಳಿಯುವವನು, ಆ ಅಜ್ಞಾನವನ್ನ ಹಾಗೂ ಆ ಜ್ಞಾನವನ್ನು ತಿಳಿಯುವವನು, ಅರಿಯುವವನು ಎಂಬ ಅನ್ನುವ ಇವುಗಳನ್ನು ತಾನೇ ತಿಳಿಯುವುದರಿಂದ, ಆ ಮರ್ತಿರುವುದನ್ನು ಆತು ಅರ್ತಿರುವುದನ್ನು ತಾನೇ ತಿಳಿಯುವವನು. ಆದ್ದರಿಂದ ತ್ರಿಕಾಲಾಬಾಧ್ಯವಾದ ಮೂರು ಕಾಲದಲ್ಲಿಯೂ ಬಾಧ ಹೊಂದದೇ ಇರುವಂತಹ ಸದ್ರೂಪದ ಪ್ರಾಪ್ತಿಯು ತನಗೆ ಆಗಿರುತ್ತದೆಂದು ಗುಂಗುರ ಕೂದಲು ಉಳ್ಳವಳೆ ನೀನು ಈ ರೀತಿ ನೀನು ತಿಳಿದುಕೋ ಅಂತ ಏನಿದ್ರು ಯಾಜ್ಞವಲ್ಕ್ಯರು ಮೈತ್ರಾದೇವಿಗೆ ಹೇಳ್ತಾ ಇದ್ದಾರೆ. ತಾತ್ಪರ್ಯ, ನಾನು ನನ್ನನ್ನು ಮರೆತೆನು, ನಾನು ಯಾರನ್ನೋದು ನಾನು ಮರ್ತೇನು ಎನ್ನುವಲ್ಲಿ ಆ ಮರವೆಯನ್ನು ತಾನಿದ್ದು, ಆ ಮರವೆಯನ್ನ ತಾ ಇದ್ದ ಕಾಸ ನಾ ಮರ್ತೇನೆ ಅಂತ ಹೇಳ್ತಾನೆ. ತಾ ಅದಾನ ಅದ್ ನಾ ಮರ್ತೇನಂತಾನೆ. ಮರವೆಯನ್ನು ತಾನಿದ್ದು ಅರಿತೆ ಅನ್ನಬೇಕಾಗುತ್ತದೆ. ಮರವೆಯನ್ನು ತಾ ಇದ್ದ ಕಾಸ ಅರಿತೆ ಅನ್ನಬೇಕಾಗುತ್ತದೆ, ಅರತೆ ಅನ್ನಬೇಕಾಗುತ್ತದೆ. ಅಂದ್ರ ಅದ ಮರತರು, ಅದೇನ್ ಹೇಳಿಲ್ಲ ಈಗ, ಮರತರು, ಅದು ಮರತರು. ನಾ ಅದೇನನ್ನು ಆ ಮರವೆಯನ್ನು ಕೂಡ ನಾ ಅರ್ಥ ಹೇಳ್ಬೇಕಾಗತಿ. ಅರಿತೆ ಮರಿತೇನೆ ಅಂತ ಹೇಳಕ್ ಆಗೋದೇ ಇಲ್ಲ. ಆ ಅರಿತೇನೆ ಅನ್ನೋದು ಕೂಡ ಆ ಮರವೆಯನ್ನು ನಾನು ಅರ್ಥ ಹೇಳ್ಬೇಕಾಕತಿ. ಹಾಗೆ ಆ ಮರವೆಯನ್ನು ಅರಿಯುವಂತ ಆ ರೀತಿಯಾಗಿ ಅರುರೂಪದ ನಾನು ಆ ಮರವೆಯನ್ನು ಅರಿಯುವಂತ ಅರುವನ್ನು ಅಂದ್ರೆ ಅರಿವೆ ಮರಿವೆ ಎರಡನ್ನು ತಾನು ತಿಳಿದೇ ಹೇಳಬೇಕಾಗುತ್ತೆ. ಅರಿಯುವುದಾಗ್ಲೇ ಮರೆಯುವುದು ತಾನು ತಿಳ್ಕೊಂಡೇ ಹೇಳ್ಬೇಕಾಗ್ತದೆ, ಹೊರತಾಗೆ ತಿಳಿದ್ಲೆ ಹೇಳಲಿಕ್ಕೆ ಬರೋದು. ಮರಿವೆಯನ್ನು ಕೂಡ ತಿಳ್ಕೊಂಡೇ ಹೇಳ್ಬೇಕೈತೆ. ನಾ ಮರ್ತನಿ ಅನ್ನೋ ಸಹಿತ ತಿಳಿದ ಹೇಳ್ಬೇಕು, ತಿಳಿದೇ ಹೇಳಕ್ ಬರೋದಿಲ್ಲ. ಆ ರೀತಿಯಾಗಿ ಬೆಳಕು ಕತ್ತಲ ಎರಡನ್ನು ಬೆಳಗುವ, ಬೆಳಕಾತು ಕತ್ತೈತಿ ಎರಡನ್ನು ಬೆಳಗುವ ಆಕಾಶದಂತೆ. ಆಕಾಶದಲ್ಲಿ ಬೆಳಕು ಐತಿ ಕತ್ತೈತಿ, ಅವ್ ಹೆಂಗ ಅರಿತೈತೋ ತಿಳಿತೈತೋ, ಅರುವೆ ಮರವೆಗಳನ್ನು ಬೆಳಗುವಂತವನು ತಾನೇ. ಅರುವುಗಳನ್ನಾಗ್ಲಿ ಮರವೆಯನ್ನಾಗ್ಲಿ ಪ್ರಕಾಶ ಮಾಡುವಂತವನು ತಾನು ಆಗಿರುವುದರಿಂದ ತನಗೆ ಸದ್ರೂಪತ್ವವು ಸ್ವತಃ ಸಿದ್ಧವಾಗಿರುವುದೆಂದು ತಿಳಿ. ಆ ಅರುವುಗಳನ್ನ ಮರವುಗಳನ್ನ ತಾನು ಸ್ವತಃ ಅರಿಯುವುದರಿಂದ ತನಗೆ ಸದ್ರೂಪವು ಸ್ವತಃ ಸಿದ್ಧ ಆಗೈತಿ ಅಂತ ನೀನು ತಿಳ್ಕೋ. ಅಂದರೆ ನಾನು ಅಜ್ಞಾನಿ ಇದ್ದೇನೆ ಎಂಬುದರಿಂದ ಅಜ್ಞಾನಕ್ಕೆ ಆಶ್ರಯವಾಗಿದ್ದು, ಆ ಅಜ್ಞಾನಕ್ಕನ ಏನಾಗಿದ್ದು ನಾನು ಆಶ್ರಯ ಆಗಿದ್ದೇನೆ. ಅದನ್ನೇ ತಿಳಿಯುತ್ತಿರುತ್ತೇನೆ. ಆ ಅಜ್ಞಾನವನ್ನು ಕೂಡ ನಾನು ತಿಳಿದ ಹೇಳ್ತೇನೆ, ಅದಕ್ಕೆ ಆಶ್ರಯ ಆಗಿದ್ದೇನೆ. ಆದ್ದರಿಂದ ಅಜ್ಞಾನೋಪಾದಿಯಿಂದ ಕೂಡಿದ ಸತ್ತು, ಅಜ್ಞಾನದ ಉಪಾದಿಯಿಂದ ಕೂಡಿರುವಂತ ಸತ್ತು ಖಂಡಿತ, ಅನಿತ್ಯ, ತಟಸ್ಥವಾಗಿದೆ. ಈ ಅಜ್ಞಾನೋಪಾದಿಯಿಂದ ಕೂಡಿರ್ತಕ್ಕಂಥದ್ದು ಯಾವುದು ಸತ್ತಾಗ್ಲಿ, ಖಂಡಿತ ಆಗಲಿ, ಅನಿತ್ಯ, ಇದು ತಟಸ್ಥ ಲಕ್ಷಣವಾಗಿದೆ. ಇದರಿಂದ ಒಂದೇ ಸತ್ತು ಅರ್ಥೇನ ಅನ್ನುವಂತ ಸತ್ತು ಐತಲ್ಲ, ಇದ್ದ ಅರಿಬೇಕಾಗ್ತದ. ಅದು ಹೆಂಗದ, ಎರಡು ವಿಶೇಷಣಗಳು, ಒಂದು ಖಂಡಿತ ಮತ್ತು ಅನಿತ್ಯ, ಇವೆರಡು ಲಕ್ಷಣಗಳದಾವು, ತಟಸ್ಥ ಲಕ್ಷಣಗಳು. ಅವು ಎಲ್ಲಕ್ಕೂ ಖಂಡಿತ ಅನಿತ್ಯ ಅರಿವಿಗೆ ಕೂಡಿದ ಸತ್ತು ಖಂಡಿತ ಅನಿತ್ಯ ತಟಸ್ಥ ಲಕ್ಷಣವಾಗಿದೆ. ಇದರಿಂದ ಯಾವ ನಿರುಪಾದಕ ಸತ್ಯನ ಜ್ಞಾನವಾಗುತ್ತದೆಯೋ, ಈ ಜ್ಞಾನದಿಂದ ಯಾವ ನಿರುಪಾದಕ ಸತ್ಯನ ಜ್ಞಾನವಾಗುತ್ತದೆಯೋ, ಯಾವ್ದು ಉಪಾಧಿ ಇಲ್ಲದಂತ ಸದ್ರೂಪದ ಜ್ಞಾನವಾಗುತ್ತದೆಯೋ, ಅದು ತಟಸ್ಥ ಲಕ್ಷಣದಿಂದ ಲಕ್ಷಿತವಾದ ಅಖಂಡ ನಿತ್ಯ ಸದ್ರೂಪವಾಗಿರ್ತದೆ. ಅದು ಹೆಂಗೈತೆ ಅಂದ್ರೆ ತಟಸ್ಥ ಲಕ್ಷಣ ಮೂಲಕವಾಗಿ ಲಕ್ಷಿತವಾದ ಅಖಂಡ ಮತ್ತು ನಿತ್ಯ ಸದ್ರೂಪವಾಗಿರ್ತದೆ. ಅದು ಅನಿತ್ಯ ಮತ್ತು ಅಖಂಡಿತವಾದದ್ದು, ಅಂದ್ರೆ ಅಖಂಡ ಮತ್ತು ನಿತ್ಯ ಸದ್ರೂಪವಾಗಿರುತ್ತದೆ. ಅದು ಕೇವಲ ತನ್ನ ಸ್ವರೂಪವಾಗಿರುತ್ತದೆ. ಯಾವುದು ಅಖಂಡ ಮತ್ತು ನಿತ್ಯತೆ ಅದು ಕೇವಲ ತನ್ನ ಸ್ವರೂಪವಾಗಿರುತ್ತದೆ. ಮುಂದಿನ ಓದಿದ್ರೆ ಯಾರು ಅನಾತ್ಮದಲ್ಲಿ ಅಪೇಕ್ಷಿಕ ಸತ್ಯ ಐತಿ, ಬ್ರಹ್ಮದಲ್ಲಿ ನಿರಪೇಕ್ಷಕ ಸತ್ಯ ಐತಿ ಸದ್ರೂಪದ. ಆ ಒಂದು ಬ್ರಹ್ಮದಲ್ಲಿರುವಂತ ನಿರಪೇಕ್ಷ ಸತ್ಯವು ನಾವು ತಿಳಿಬೇಕಾಗಿತ್ತು ಅಂದ್ರ, ಈ ಅಪೇಕ್ಷಿಕವಾದಂತ ಅಂದ್ರ ಮಾಯಾರೂಪವಂತ ಪ್ರಪಂಚ ಐತಲ್ಲ, ಇದು ಅಪೇಕ್ಷಿಕವಾದಂತ ಸತ್ಯ ಅನಿಸ್ಕೊಂಡೈತಿ, ನಮ್ಗೆ ಕರೆ ಆಗೈತಲ್ಲ.
ಹೌದು. ಅದನ್ನ ವಾಚಾರ್ಥ ತೆಗೆದು ಹಾಕಿ ಅದು ತಟಸ್ಥ ಲಕ್ಷಣ ಮಾಡ್ಬೇಕು. ಈಗ ಅದನ್ನ ಅಪೇಕ್ಷಿಕವಾದಂತ ಸತ್ಯತ್ವವನ್ನ ಅದು ಇದನ್ನ ತಟಸ್ಥ ಲಕ್ಷಣದಿಂದ ನಿರಪೇಕ್ಷಕವಾದಂತ ಸತ್ಯ ತಿಳಿಯುದು. ಹಿಂಗ ನಿರಪೇಕ್ಷ ಸತ್ಯ ಸದ್ರೂಪದ ಬಗ್ಗೆ ಆತಿದು. ಅದರಂತ ಮುಂದಿನ ಪದ್ಯ ಹೋದ್ರಿ ನಿತ್ಯ ಅನ್ನುವಂಥದ್ದು ಹೇಳ್ಬೇಕಾಗ್ತದ ಮುಂದ. ಇದು ಸದ್ರೂಪದ ಆತ. ಮತ್ ಯಾರದಾರ ನೋಡ್ರಿ, ಓದ್ರಿ. ದಿವ್ಯಾನಂದ್ರ ಓದ್ರಿ, ಹೊರಗದಾರ ಅಂದ್ರಲ್ಲ ಅವ್ರು. ಮತ್ ಯಾರ ಕಡೆ ಬುಕ್ ಇಲ್ಲನ? ಓಂ ನಮ ಶಿವಾಯ ಪರ ಓದ್ರಮ್ಮ ಕಮ್ಮನಮ್ಮ ಓದ್ರಿ. ಓದ್ತೇನ್ರಿ ಎಲ್ಲರಿಗೂ ತಟಸ್ಥ ಲಕ್ಷಣದಿಂದ ನಿತ್ಯ ಒಂದು ಇದನ್ನ ಬಳಿಕ ಆತ್ಮನು ಅಖಂಡ ನಿತ್ಯ ಚಿದ್ರೂಪತ್ವವನ್ನು ತಟಸ್ಥ ಲಕ್ಷಣದಿಂದ ಬೋಧಿಸುತ್ತಾರೆ. ತನು ತಾನಲ್ಲೆಂದು ಅರಿದ ಅನಿತರೋಳ್ ಇಂದ ಚೇತನವೇ ತಾನಲ್ಲವೆಂದು ಅರಿದಂದು ತನಗೆ ಚಿತ್ಪದ ಸಿದ್ಧಿಯು ಅದರಿಂದೆ ಘಟಿಸಿತೆಂದು ಇನಿಯಳೆ ಮತಿಮುಟ್ಟಿ ತಿಳಿ ನೀನು. ಟೀಕಾರೆ, ತನು ಅಂದ್ರೆ ಶರೀರವು, ತಾನಲ್ಲೆಂದು ತಾನು ಆಗುವುದಿಲ್ಲೆಂದು ಅರಿದ ತಿಳಿದ, ಅನಿತರೋಳ್ ಅಷ್ಟರಲ್ಲಿ, ನಿಂದ ಅಂದ್ರೆ ಇದ್ದ, ಚೇತನವೇ ವೃತ್ತಿ ಸಹಿತ ಜ್ಞಾನವೇ, ತಾನಲ್ಲವೆಂದು ತಾನು ಆಗುವುದಿಲ್ಲವೆಂದು ಅರಿದಂದು ತಿಳಿದ ಕಾಲಕ್ಕೆ, ತನಗೆ ಅದರಿಂದೇ ಹಾಗೆ ತಿಳಿಯೋಣದರಿಂದ ಚಿತ್ಪದ ಸಿದ್ಧಿಯು ಚಿದ್ರೂಪತ್ವವು ಘಟಿಸಿತೆಂದು ಪ್ರಾಪ್ತವಾಯಿತೆಂದು ಇನಿಯಳೆ ಹೇ ಸ್ತ್ರೀಯಳೆ ಮತಿಮುಟ್ಟಿ ಅಂದ್ರೆ ಬುದ್ಧಿಪೂರ್ವಕವಾಗಿ ನೀನು ತಿಳಿ ಅಂದ್ರೆ ನೀನು ಅರಿ. ಶರೀರವು ತಾನು ಆಗುವುದಿಲ್ಲವೆಂದು ತಿಳಿದ ಅಷ್ಟರಲ್ಲಿ ಇದ್ದ ವೃತ್ತಿ ಸಹಿತ ಜ್ಞಾನವೇ ತಾನು ಆಗುವುದಿಲ್ಲವೆಂದು ತಿಳಿದ ಕಾಲಕ್ಕೆ, ತನಗೆ ಹಾಗೆ ತಿಳಿಯೋಣದರಿಂದ ಚಿದ್ರೂಪತ್ವವು ಘಟಿಸಿತೆಂದು ಪ್ರಾಪ್ತವಾಯಿತೆಂದು ಹೇ ಸ್ತ್ರೀಯಳೆ ಬುದ್ಧಿಪೂರ್ವಕವಾಗಿ ನೀನು ತಿಳಿ, ನೀನು ಅರಿ ಅಂತ ಹೇಳಿದರೆ ತಾತ್ಪರ್ಯ ರೀ. ಈ ಶರೀರವು ಘಟದಂತೆ ದೃಶ್ಯವಾಗಿರೋಣದರಿಂದಲೂ ಮಲಮೂತ್ರ ರಕ್ತ ಪಿತ್ತಾದಿಗಳಿಂದ ದೂಷಿತವಾಗಿರುವುದರಿಂದಲೂ ತಾನು ಆಗುವುದಿಲ್ಲ ಎಂದು ತಿಳಿದಂಥ ವೃತ್ತಿ ಉಪಾದಿಯಿಂದ ಕೂಡಿರುವ ಯಾವ ಜ್ಞಾನ ಉಂಟೋ ಅದು ಕೂಡ ಅನಿತ್ಯವಾಗಿರುತ್ತದೆ ಎಂದು ತಿಳಿಯಲು ತನಗೆ ಚಿದ್ರೂಪವು ಘಟಿಸುತ್ತದೆ. ಅಂದರೆ ಇಲ್ಲಿ ಈ ದೇಹವು ನಾನಲ್ಲ ಎಂಬ ಜ್ಞಾನವು ತಟಸ್ಥ ಲಕ್ಷಣವಾಗಿದೆ. ಈ ವೃತ್ತಾತ್ಮಕ ಮಿಥ್ಯೆಯಾದ ಜ್ಞಾನದಿಂದ ಅಖಂಡ ನಿತ್ಯವಾದ ನಿರುಪಾಧಿಕವಾದ ಯಾವ ಜ್ಞಾನ ಉಂಟೋ ಅದು ಕೇವಲ ಚಿದ್ರೂಪವಿರುವುದು, ಅದೇ ತನ್ನ ಸ್ವರೂಪವಾಗಿರುತ್ತದೆ ಅಂತ ಹೇಳಿದ್ದಾರೆ. ಓಂ ನಮಃ ಶಿವಾಯ. ಇಲ್ಲಿ ಯಾವುದು ಚಿತ್ತ ಅಂದ್ರ ವೃತ್ತಿ ಸಹಿತವಾದಂತ ಒಂದು ಜ್ಞಾನದ ತ್ರಿಪುಟಿ ಮೂಲಕ ಇರಿತೇವಲ್ಲ, ಹೊರಗ ತ್ರಿಪುಟಿ ಮೂಲಕ ಇರಿತೇವಲ್ಲ, ಅದು ಚಿದ್ರೂಪ. ಚಿದ್ರೂಪ ಅಂದ್ರೆ ಅದು ಅನಿತ್ಯದ. ಆ ಒಂದು ವೃತ್ತಿಯಿಂದ ಕೂಡಿದಂತ ಅರು ಏನದಲ್ಲ ಅದು ಅನಿತ್ಯದ. ಅದನ್ನ ತಟಸ್ಥ ಲಕ್ಷಣ ಮಾಡಿಕೊಂಡು ನಿತ್ಯವಾದಂತ ತನ್ನ ಚಿತ್ತು ಅದು ದುಃಖದಿಂದ ಕೂಡಿದದು. ಅದು ಅನಿತ್ಯವಾದಂತ ಚಿದ್ರೂಪ ಏನ್ ನಾವು ಹೊರಗ ಅರಿತೇವಲ್ಲ ತ್ರಿಪುಟಿಗಳ ಮೂಲಕ, ಅದು ದುಃಖ ಪೂರಿತದ. ಆದ್ರ ತಾ ಹೆಂಗದಾನ? ನಿತ್ಯದಾನ. ಯಾವಾಗಲೂ ನಿತ್ಯದಾನ ಅಂದ್ರೆ ಏನ? ಅಖಂಡ ಮತ್ತು ನಿತ್ಯ ಅಂತ ಎರಡು ವಿಶೇಷಣಗಳಿಂದ ತಿಳ್ಕೊಳಕ್ ಬರ್ತೈತಿ. ಆ ಒಂದು ಅನಿತ್ಯವಾದಂತ ಅವುಗಳನ್ನ ಹೊರತುಪಡಿಸಿ ಆ ತಟಸ್ಥ ಲಕ್ಷಣದಿಂದ ನಿತ್ಯವಾದ ಅಖಂಡವಾದ ನನ್ನ ಸ್ವರೂಪ ತಿಳಿಯಾಕ್ ಬರ್ತೈತಿ ಅಂತ ಹೇಳಿರಿ. ಇಷ್ಟ ಇದೆ, ಇತರಾಗ ಏನಿಲ್ಲ. ಆ ಉಪಾದಿಂದ ಕೂಡ್ಯಾವ. ಇದು ನಿರುಪಾಧಿಕವಾದಂತಹದ್ದು ನಿತ್ಯದ. ಆ ನಿತ್ಯಕ್ಕೆ ಹೇಳಿರಲ್ಲ, ದೇಶ ಕಾಲ ವಸ್ತು ಪರಿಚ್ಛೇದ ರಹಿತವಾದದ್ದಕ್ಕೆ ಪೂರ್ಣ ಅಂದ್ರು. ಆಮೇಲೆ ಇನ್ನೊಂದು ಅಭಾವ ಚತುಷ್ಟಯಕ್ಕೆ ವಿಲಕ್ಷಣವಾದದ್ದು ನಿತ್ಯ ಅಂತ ಹೇಳಿದ. ಇಲ್ಲಿ ಮ್ಯಾಲ ಹೇಳ್ಯಾರ ನೋಡ್ರಿ. ಹಾ ಓದ್ರಿ ಮುಂದೆ. ಬಳಿಕ ಆತ್ಮನ ಅಖಂಡ ನಿತ್ಯವಾದ ಆನಂದ ಸ್ವರೂಪವನ್ನು ತಟಸ್ಥ ಲಕ್ಷಣದಿಂದ ತಿಳಿಸುತ್ತಾರೆ.
ನಿರವಯವನು ನಿರುಪಾಧಿಕ ನಿಸ್ಸಂಗ ನಿರಗ ನೆನಪ ನಿಜಾತ್ಮನು ತಾನು ಹೊರೆಯನು ಎಲ್ಲಿಯೂ ಆವ ತೆರದಿಂದೆ ನೋಯೆನು ಎಂದಿರೆ ಸುಖ ಪದವನು ತನಗಕ್ಕು. ಟೀಕಾರಿ ನಿರವಯವನು ಅಂದ್ರೆ ಅವಯವರಹಿತನು, ನಿರುಪಾಧಿಕ ಉಪಾಧಿ ಇಲ್ಲದವನು, ನಿಸ್ಸಂಗ ಸಂಬಂಧ ರಹಿತನು, ನಿರಗ ನೆನಪ ಅಂದ್ರೆ ಅವಿದ್ಯಾದಿ ದೋಷವಿಲ್ಲದ, ನಿಜಾತ್ಮ ತಾನು ನಿಜ ಸ್ವರೂಪನು ತಾನಾಗಿರುವನು, ಎಲ್ಲಿಯೂ ಯಾವ ಸ್ಥಳದಲ್ಲಿಯೂ ಆವ ತೆರದಿಂದ ಯಾವ ರೀತಿಯಿಂದಲೂ ಹೊರೆಯನು ರಕ್ಷಿಸನು, ನೋಯನು ದುಃಖಿಸನು ಎಂದು ಹೀಗೆಂದು ಇರೆ ಅಂದ್ರೆ ಇರಲಾಗಿ ಸುಖ ಪದವನು ಅಂದ್ರೆ ಸುಖ ಸ್ವರೂಪವು ತನಗಕ್ಕು ತನಗಾಗಿರುವುದು. ಅವಯವರಹಿತನು ತಡ್ರಿ ಆನಂದ ಹೌದಲ್ರಿ? ಆನಂದ ಪದ ವಾಚ್ಯ ಐತಿ ಇಲ್ಲಿ. ಹ್ಞೂನ್ರಿಪ್ಪ. ಒಂದೇನದಲ್ಲ ದುಃಖ ಅಂತ ತಿಳ್ಕೊಂಡೇವಲ್ಲ ಇಲ್ಲಿ ನಾವು. ಅದಕ್ಕೆ ವಿಲಕ್ಷಣವಾಗಿ ಏನಂತ ತಿಳ್ಕೊಂಡೇವ್ ನಾವು ಅನಾತ್ಮದಲ್ಲಿ? ಇವೆಲ್ಲ ದೇಹಾದಿ ಪ್ರಪಂಚ, ಇದು ದುಃಖ ಸುಖ, ದುಃಖ ಅನಿತ್ಯ ಖಂಡಿತದ, ಇದು ದುಃಖ ಅದ. ಇದು ಮುಂದ ಲಕ್ಷ್ಯಾರ್ಥ ಯಾವ್ದೈತಿ? ನಿಜವಾದ ನಿತ್ಯವಾದಂತ ಅಖಂಡವಾದಂತ ಆನಂದ ಐತಿ. ಲಕ್ಷ್ಯ ಪದಾರ್ಥ ಲಕ್ಷ್ಯವಾದಂತದ್ದು. ಮತ್ತ ಇದು ವಾಚ್ಯವಾದಂತದ್ದು ಯಾವ್ದು? ವಾಚಾರ್ಥ ಯಾವ್ದೈತಿ? ದುಃಖ ಅಂತ ಐತಿ. ಅದು ಅನಿತ್ಯ ಮತ್ತು ಖಂಡಿತ ಐತಿ ಇಲ್ರಿ ಇದು ದುಃಖ. ಆನಂದ ಏನದಲ್ಲ ನಿತ್ಯದ, ಅದು ಇದನ್ನ ಬಿಡ್ಬೇಕು. ಅದನ್ನ ಯಾವ್ದು ತಟಸ್ಥ ಲಕ್ಷಣ ಮೂಲಕ ಅನಿತ್ಯವಾದ ಖಂಡಿತವಾದಂತ ದುಃಖ ರೂಪದಿಂದ ಏನು ಅನಾತ್ಮ ಕೂಡೈತಲ್ಲ, ಇದನ್ನು ಬಿಟ್ಟು ಲಕ್ಷ್ಯ ರೂಪವಾದಂತ ಆನಂದವನ್ನ ನಾವು ಹಿಡ್ಕೋಬೇಕು ಅಂತ. ಅಲ್ಲಿ ಭ್ರಾಂತಿ ಆಗೈತಿ ನಮಗ. ಆನಂದದಲ್ಲಿ ದುಃಖ ಅಂತ ತಿಳ್ಕೊಂಡೇವಲ್ಲ, ಅದು ಯಾವಾಗ್ಲೂ ನಿತ್ಯ ಮತ್ತು ಅಖಂಡದ. ತಟಸ್ಥ ಲಕ್ಷಣದಿಂದ ದುಃಖ ಅನ್ನುವಂಥದ್ದು ಏನದ? ಇದು ಅನಿತ್ಯದ ಖಂಡಿತದ. ಈ ತಟಸ್ಥ ಲಕ್ಷಣದ ಮೂಲಕವಾಗಿ ಯಾವಾಗಲೂ ನಿತ್ಯ ಸತ್ಯ ಸ್ವರೂಪವಾದಂತ ಆನಂದವನ್ನ ನಾವು ತಿಳ್ಕೋಬೇಕು ಅಂತ. ಓದ್ರಿ, ಈಗ ತಿಳಿರಿ, ಓದ್ರಿ, ತಿಳಿತಿ. ಅವಯವರಹಿತನು, ಉಪಾಧಿ ಇಲ್ಲದವನು, ಸಂಬಂಧ ರಹಿತನು, ಅವಿದ್ಯಾದಿ ದೋಷವಿಲ್ಲದ ನಿಜ ಸ್ವರೂಪನು ತಾನಾಗಿರುವನು. ಯಾವ ಸ್ಥಳದಲ್ಲಿಯೂ ಯಾವ ರೀತಿಯಿಂದಾದರೂ ರಕ್ಷಿಸನು, ದುಃಖಿಸನು, ಹೀಗೆಂದು ಇರಲಾಗಿ ಸುಖ ಸ್ವರೂಪವು ತನಗಾಗಿರುವುದು. ತಾತ್ಪರ್ಯ: ಯಾವುದು ಸಾವಯವಾದಿ ಲಕ್ಷಣಗಳಿಂದ ಕೂಡಿರುವುದೋ ಅದು ಅನಿತ್ಯವಾಗಿದೆ, ಯಾವುದು ಅವಯವಗಳಿಂದ ಕೂಡದ ಅದು ಅನಿತ್ಯ ಅದ ಅಂತ ಹೇಳಿದ್ರಿ. ಅದು ಬೇರೊಬ್ಬನಿಂದ ರಕ್ಷಿಸಲಿಕ್ಕೂ ದುಃಖದಿಂದ ಕೂಡಿರಲಿಕ್ಕೂ ಬರುತ್ತದೆ. ಅದು ದುಃಖ ರೂಪದ, ಸಾವಯವವುಳ್ಳದ್ದು ದುಃಖ ರೂಪದ. ಆದರೆ ಯಾವ ಆತ್ಮನೂ ನಿರವಯವಾದಿ ಲಕ್ಷಣದಿಂದ ಕೂಡಿರುವ ಕಾರಣ ಆತ್ಮನು ಯಾವನಿಂದಲೂ ಯಾವುದೇ ಉಪಾಯದಿಂದಲೂ ರಕ್ಷಿಸಲಿಕ್ಕೂ ದುಃಖಿತನನ್ನಾಗಿ ಮಾಡಲಿಕ್ಕೂ ಬರುವುದಿಲ್ಲ. ಅಂದರೆ ಆತ್ಮನು ನಿರವಯವಾದಿ ಲಕ್ಷಣನಾದ್ದರಿಂದ ಯಾವಾಗಲೂ ಆನಂದ ಸ್ವರೂಪನೇ ಇರುವನು. ಬುದ್ಧಿವೃತ್ತಿಯು ರಜೋಗುಣದಿಂದ ಕೂಡಿರುವಾಗೆ ದುಃಖಿಯಂದು, ಸತ್ವಗುಣದಿಂದ ಕೂಡಿ ಅಂತರ್ಮುಖವಾದಾಗೆ ಸುಖಿಯಂದು ತೋರುವುದು. ಈ ಬುದ್ಧಿವೃತ್ತಿಯಲ್ಲಿ ತೋರಿದ ಆನಂದವು ಸೌಪಾದಿಕ ಖಂಡಿತ ಆನಂದ ಅನಿತ್ಯವಾಗಿರುತ್ತದೆ. ಈ ಬುದ್ಧಿವೃತ್ತಿಯಲ್ಲಿ ತೋರಿದ ಆನಂದವು ಸೌಪಾದಿಕ ಖಂಡಿತ ಅನಿತ್ಯವಾಗಿರುತ್ತದೆ. ಈ ಅನಿತ್ಯ ಆನಂದ ರೂಪ ತಟಸ್ಥ ಲಕ್ಷಣದಿಂದ ಲಕ್ಷಿತವಾದ ಅಖಂಡ ನಿತ್ಯಾನಂದ ಸ್ವರೂಪನಾದ ಆತ್ಮನಿಗೆ ಲಕ್ಷಿಸಬೇಕಾಗಿರುತ್ತದೆ ಎಂಬ ಭಾವವು. ಇಲ್ಲಿ ಏನ್ ಹೇಳಿದ್ರಿ? ವಿಷಯಾನಂದ ಯಾರ ಮೊದಲುಗೊಂಡು ಎಲ್ಲಾ ಆನಂದಗಳದಾವಲ್ಲ, ಅವೆಲ್ಲ ಆನಂದಗಳು ಏನದಾವಲ್ಲ ತಟಸ್ಥ ಲಕ್ಷಣ ಆಗ್ತಾವ. ಮತ್ತ ತನ್ನ ಲಕ್ಷಾರ್ಥೊಳಗೆ ಏನದಿ ನಿತ್ಯಾನಂದ ಸ್ವರೂಪದಾನ. ಲಕ್ಷಾರ್ಥೊಳಗೆ ಯಾವಾಗ್ಲೂ ಇರುವಂತ ಆನಂದ ಇದು ಸೋಪಾದಿಕ ಆನಂದ, ಅದು ನಿರುಪಾದಿಕ ಆನಂದ. ಒಂದು ಮಿಥ್ಯ ಅದ, ಒಂದು ಸತ್ಯ ಅದ. ಆದ್ರಿಂದ ಏನಾಗ್ತದ್ರಿ? ಮಿಥ್ಯಾವಾದಂತ ವಿಷಯಾನಂದಗಳು ಏನದಾವಲ್ಲ ಇವೆಲ್ಲವೂ ಇವು ತಟಸ್ಥ ಲಕ್ಷಣದಿಂದ ನಮ್ಮ ನಿತ್ಯವಾದಂತ ಅಖಂಡವಾದಂತ ನಿತ್ಯಾನಂದ ಸ್ವರೂಪ ಆನಂದವನ್ನ ತೋರಿಸ್ಕೊಡ್ತಾವ ಲಕ್ಷಾರ್ಥೊಳಗ ಅಂತ ಹೇಳಿದ್ರಿ. ಈಗ ಅವರು ಟೈಮ್ ಆಯ್ತ ನೋಡ್ರಿ. ನಾವು ಅಲ್ಲೇ ಒಂದ್ 2 ಭಜನಿ ತಂಡಗಳು ಬಂದಾವಂತ ಫೋನ್ ಮಾಡಾಕತ್ತಾರ. ಇದೊಂದು ಓದ್ರಿ, ಹಂಗ ಅಂದ್ ಕೆಲ್ಸ ಓದ್ರಿ, ನಾಳೆ ಬಿಡ್ಸೋಣಂತ. ಟೈಮ್ ಆಗೈತ್ರಿ. ಮಂತ್ರ ಹೇಳ್ಬಿಡ್ರಿ ಹಂಗಾರ. ನಾವು ಇದು ಶಾಂತಾನಂದ ಅಪ್ಪರ್ದು ಇದಕ್ಕ ಐತಲ್ರಿ, ಯಾರಿಲ್ಲ ಅಂತಾರ. ಸರಿ ಆಯ್ತು.
ಐತಿ ಅದ ಭಜನಿ ಸ್ಪರ್ಧಾ 7:30 ಮ್ಯಾಲ ಅದ. ಹಾ ಸರಿ ಸರಿ ನಮ್ ಶಾಂತಾನಂದ್ರದ ಐತಿ, ಏನ್ ಚಿಂತೆ ಮಾಡ್ಬೇಡಿ. ಸರಿ. ಅದನ್ನ ರೆಕಾರ್ಡ್ ಮಾಡ್ರಿ. ಮತ್ತ ಇವ್ರು ಯಾರು ಪ್ರಕಾಶ್ ಅವ್ರು ಹಾ ನೆನ್ನೆ ಹಾಕ್ಯಾರ್ರಿ. ಹಾಕ್ಯಾರೇನ್ರಿ? ವೆರಿ ಗುಡ್, ಬಾಳ ಚಲೋ ಆತ. ಇದನ್ನ ಇವತ್ತಿಂದು ಹಾಕ್ರಿ, ನಿಮ್ಗ ಬೆಳಿಗ್ಗೆ ಅನುಕೂಲ ಆತು. 7:30 ಭಜನಾಕ್ ಬರ್ರಿ, ಭಜನಾ ಸ್ಪರ್ಧಾಕ್ ಬರ್ರಿ. ನಿಮ್ಗ ಅನುಕೂಲ ಆದ್ರೆ 7:30 ಓಪನ್ ಮಾಡಿರ್ತೇನೆ, ನಾನು ಇಟ್ಟಿರ್ತೇನೆ ಅಲ್ಲಿ. ಯಾರ್ ಕೇಳವ್ರ ಕೇಳ್ರಿ, ಗೌಡ್ರು ನಮ್ಗ ಆರ್ಡರ್ ಮಾಡ್ಯಾರ. ಅಲ್ಲಿ ಚಾಲು ಆದ ಹೇಳ್ರಿ, ಕೇಳವ್ರ ಕೇಳ್ತಾರ ಅಂತ ಹೇಳ್ಯಾರ. ಬೆಳಿಗ್ಗೆ ನಿಮ್ದ ಹಲೋ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರುತಿಯ, ಗುರುವರ ಬೆಳಗುವೆ ಆರುತಿಯ. ನರವಾರಕ್ಕೆ ನೀವರ ಪಂಚಾಕ್ಷರಿ ಮಂತ್ರವ ಬೋಧಿಸಿದಿ, ಗುರುವರ ಮಂತ್ರವ ಬೋಧಿಸಿದಿ. ನೆರೆಗೋರ ಕಾಲನ ಬಾಧೆಯ ಕೆಡಿಸುಪಾಯವ ತೋರಿಸಿದಿ, ಗುರುವರ ಪಾಯವ ತೋರಿಸಿದಿ. ಉತ್ತಮರಿಗೆ ನಿಜ ತತ್ವಮಸಿಮಾ ವಾಕ್ಯವ ಬೋಧಿಸಿದಿ, ಗುರುವರ ವಾಕ್ಯವ ಬೋಧಿಸಿದಿ. ಮಿಥ್ಯಾ ಭ್ರಾಂತಿಯ ನಾಶಿಸಿ ನಿಜ ಪದ ವಿತು ರಕ್ಷಿಸಿದಿ, ಗುರುವರ ವಿತು ರಕ್ಷಿಸಿದಿ. ಸಂತತ ಭ್ರೂಲತ ಪುರದೊಳು ನಂತ ಸುಮೈಮಯ ತೋರಿಸಿದಿ, ಗುರುವರ ಮೈಮಯ ತೋರಿಸಿದಿ. ಸಂತ ಮಕುಟಮಣಿ ಶಾಂತಿ ಸಾಗರ ಸಂತತ ವಾಸಿಸಿದಿ, ಗುರುವರ ಸಂತತ ವಾಸಿಸಿದಿ. ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರುತಿಯ, ಗುರುವರ ಬೆಳಗುವೆ ಆರುತಿಯ. ಓಂ ಚೈತನ್ಯಂ ಶಾಶ್ವತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. सदगुरु सिद्धारूढ़ स्वामी महाराज की जय। सदगुरु गुरुनाथारूढ़ महाराज की जय। सकल साधु संत महाराज की जय। जय नमः पार्वती पति हर हर महादेव. ನಮಸ್ಕಾರಗಳು ಗುರುಗಳಿಗೆ ಸರ್ವರಿಗೂ ನಮಸ್ಕಾರ. ಓಂ ನಮಃ ಶಿವಾಯ. 5 ಗಂಟೆಗೆ ಬರ್ರಿ, 5:30 ಬರ್ರಿ. ಕರೆಕ್ಟ್ 5:20 ಬಂದ್ಬಿಡ್ರಿ ನೀವು. 5:30 ಬೇಡ, 5:20 ಬರ್ರಿ. ಒಂದ್ 5 ನಿಮಿಷ ಅಲ್ಲಿ ಕೇಳ್ತಾಳ, ಅಮ್ಮ ಹೇಳ್ತಿರ್ತಾಳ. ಒಮ್ಮೊಮ್ಮೆ 5:20 ಬರ್ತಾರ, ಅವಾಗ ನನಗೆ ಸಮಸ್ಯೆ ಆಕತಿ. 5:20 ಬಂದಾಗ ನೀವ್ ಯಾರು ಇರುದಿಲ್ಲಲ್ಲ, 5:30 ಬರೋವ್ರಿ ನೀವು. ಅದಕ್ ಹಂಗ ಮಾಡ್ಬೇಡ್ರಿ, 5:20 ಬಂದ್ಬಿಡ್ರಿ. ದುಂಡಪ್ಪ ಗುರುಗಳ ಇವತ್ತಿನ ಕ್ಲಾಸ್ ನಾಳೆ ಒಂದಿನ ತೋಡ್ರಪ್ಪ ಅವ್ರು. ತಾವ್ ಯಾರ್ರಿ? ಅಶೋಕ್. ಸರಿ ಸರಿ ಸರಿ. ಈರಪ್ಪಣ್ಣವ್ರು ಬಂದಿದ್ರು ಹೇಳ್ರಿ, ನಿನ್ನೆ ನಿಮ್ ಬ್ರದರ್ ಬಂದಿದ್ರು. ಅಲ್ರಿ, ನಾನು ಅಶೋಕ್ ಮೋದಿರಪ್ಪ ಅವ್ರ. ಮೋದಿ ಅವ್ರೇನ ಇವ? ಓಹ್ ಸರಿ ಸರಿ. ಓಕೆ, ಆಯ್ತು. ನಾಳೆ ಒಂದಿನ ತೋಡ್ರಪ್ಪ ಅವ್ರ. ಆಯ್ತಾಯ್ತಾಯ್ತು, ಅಷ್ಟ ಮಾಡೋಣ ತೋರ್ಸಿ. ಓಕೆ, 5 ಗಂಟೆಗೆ ಬರ್ರಿ. 5:30 5:20 ಅಂದ್ರೆ ಬಂದ್ಬಿಡ್ರಿ ನೀವು. ಕರೆಕ್ಟ್. ಒಬ್ರಿಬ್ರು ಬಂದ್ರ ಅದ್ ಲಾಗು ಇರ್ತೈತಿ. ಈಗ ಅವ್ರು ಬಂದ ಕೂಡಲೇ ನಾ ಇಡ್ಬೇಕಲ್ಲ, ಅವ್ರು ಪಾಪ ರೆಕಾರ್ಡ್ ಮಾಡ್ತಾರ. ಮತ್ತ ಇಡ್ಬೇಕಂದಾಗ ನೀವ್ ಯಾರು ಇರ್ಲಿಲ್ಲ ಅಂದ್ರ ಸಮಸ್ಯೆ ಆಗ್ತದ. ಅದು ಹೋಗ್ಬಿಡ್ತೈತಿ ಅದು. ಮೋದಿ ಅವರೇ ಕರೆಕ್ಟ್ ಸ್ಟೂಡೆಂಟ್ಸ್ ಹಾಜರ. ಕರೆಕ್ಟ್, ಬರಾಬರಿ. ಯಾಕ್ರಿ ಬಾರಿ ಕರೆಕ್ಟ್ ಸ್ಟೂಡೆಂಟ್ ರೀ ಹಾಜರ. ಒಂದು ಅಬ್ಸೆಂಟ್ ಆಗಲ್ಲ ಅವ್ರು. ನೋಡ್ರಿ, ಅದಕ್ಕ ಹಂಗಾರಿ ನೋಡ್ರಿ, ಅವ್ರೆಲ್ಲಾ ಬಾಳ ವಿಚಾರ ಮಾಡ್ಯಾರ. ಏನೋ ಒಂದ್ ಸ್ವಲ್ಪ ಸಂಶಯ ಬಂದ ಅವ್ರಿಗೆ, ಅದಕ್ಕ ಇನ್ನೊಮ್ಮೆ ಹೇಳ್ರಿ ಏನಾಗ್ತಾರ ಅವ್ರ ಪಾಪ. ಬರಾಬರಿ. ಹಂಗ ಯಾರಿಗೂ ಸಂಶಯ ಬಂದಿಲ್ಲ ನೋಡ್ರಿ. ನೀವು ಕರೆಕ್ಟ್ ಉತ್ತಮ ಅಧಿಕಾರಿ ಅಂದ್ರ ಅವ್ರ ಅಂದದ್ದು ಕರೆಕ್ಟ್. ಹೌದ್ರಿ. ಹೌದೌದು. ಸರಿ. ಆಯ್ತು, ಒಪ್ಪಿದ್ವಿ. ಈಗ 5:20 ಬರಿಪ್ಪ ಹಂಗಾರ ಎಲ್ಲಾರು. ಎಲ್ಲ ಪೂಜ್ಯ ನಮಸ್ಕಾರ. ಓಂ ನಮಃ ಶಿವಾಯ. ಶರಣಾದ್ರು. ಪಾಟೀಲಪ್ಪರೇ ಇದ್ದಂಗ ಕಾಣುದು ನೋಡ್ರಿ ಅವ್ರು. ನಮಸ್ಕಾರ ಹೇಳಿ. ತ್ರಿವಿಧ ಪರಿಚ್ಛೇದ ರಹಿತ ಅಂದ್ರೆ ಏನ್ ಸರ? ತ್ರಿವಿಧ ಪರಿಚ್ಛೇದ ರಹಿತ ಅಂತ ಬಂದತ್ ನೋಡ್ರಿ ಅಲ್ಲಿ. ಅದು ನನ್ಗೆ ಅರ್ಥ ಆಗ್ಲಿಲ್ಲ. ಅದು ದೇಶ ಕಾಲ ವಸ್ತು ಪರಿಚ್ಛೇದ, ಕಾಲ ಪರಿಚ್ಛೇದ, ವಸ್ತು ಪರಿಚ್ಛೇದ ಅಂತ ದೇಶ ಪರಿಚ್ಛೇದ ತ್ರಯಗಳದಾವ್. ಹಾ ದೇಶ ಕಾಲ ವಸ್ತು 3 ಬರೋಬರಪ್ಪ. ಸರಿ. ಹಾ,
ಅವುಗಳಿಂದ ವಿರಹಿತವಾಗಿರುವಂತದ್ದ ಪೂರ್ಣ ಪದ ಅಂತ ಹೇಳ್ತಾರ ಅವ್ರು. ದೇಶ ಪರಿಚ್ಛೇದ ರಹಿತ, ಕಾಲ ಪರಿಚ್ಛೇದ ರಹಿತ, ವಸ್ತು ವಸ್ತು ಪರಿಚ್ಛೇದ ರಹಿತ. ಹ್ಮ್ ಸರಿರಪ್ಪ, ಅದು ಸ್ವಲ್ಪ ಕನ್ಫ್ಯೂಸ್ ಆಯ್ತು. ದೇಶದಿಂದ, ಕಾಲದಿಂದ, ವಸ್ತುವಿಂದ ಅಂತರಹಿತವಾದಂತದ್ದು, ಅಂತ ಇಲ್ಲದೆ ಇರದವಂತಂತು, ಅಂತ ಇಲ್ಲ. ಹ ಪರಿಚ್ಛೇದ ಅಂದ್ರ ಅಂತ ಅನ್ಸರ ಖಂಡ್ರು ಖಂಡ ಪರಿಚ್ಛೇದ ಅಂದ್ರೆ ಅಂತ, ಅಪರಿಚ್ಛೇದ ಅಂದ್ರೆ ಅಂತರಹಿತ, ಸೀಮೆ ಸೀಮಿತ ರೀ. ಇಲ್ಲದ್ದು. ಪರಿಚ್ಛೇದ ಗಡಿ ಗಡಿಗೆ ಪರಿಚ್ಛೇದ ಅಂದ್ರೆ ಅಂತ, ಸೀಮೆ, ಸೀಮೆ ಗಡಿ ಒಂದ್ ಕಟ್ಟಿನೊಳಗೆ ಒಳಪಟ್ಟದ್ದು, ಕಾಲದಲ್ಲಿ ಒಳಪಟ್ಟಿರ್ತೈತಿ, ದೇಶದಲ್ಲಿ ಒಳಪಟ್ಟಿರ್ತೈತಿ, ವಸ್ತುವಿನಲ್ಲಿ ಒಳಪಟ್ಟಿರ್ತೈತಿ. ಇವುಗಳನ್ನ ಮೀರಿದ್ದು ಅಪರಿಚ್ಛೇದ. ಅಪರಿಚ್ಛೇದ ನಮ್ದು ಅಪರಿಚ್ಛೇದ ಉಳ್ಳದ್ದು, ಪರಿಚ್ಛೇದ ಅಲ್ಲ. ನಮಸ್ಕಾರ ರೀ, ಹಂಗಾರ ಬರ್ರಿ, 5:20 ಬರ್ರಿ, ನಾನು ನಡಿತೀನಿ. ಬರ್ತಾವ ಸರ್, ಬರ್ತಾವ. ಒಳ್ಳೇದು. ಶಾಂತಾನಂದ್ರದ್ದು ಬರ್ರಿ, ಚಲೋ ಅದ ವಿಷಯ. ಗುರುಗಳಿಗೂ ಎಲ್ಲರಿಗೂ ಧನ್ಯವಾದ. ಪ್ರಕಾಶ್ ಅವರು ಬರ್ರಿ, 5:20 ಬರ್ರಿಪ್ಪ. ಶಿವಾಯ. ಎಲ್ಲಾ ಪೂಜ್ಯರು ಮಾತಾಜಿ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಸ್ಕಾರ ರೀ ಕಲ್ಯಾಣ್ ಶೆಟ್ರ. ದಿವ್ಯಾನಂದ್ರ ಬಾಳ ನೆನಸ್ತಾರ, ಎಲ್ಲಿ ಹೋಗಿದ್ರು, ಏನ್ ಒಟ್ಟ ಎಲ್ಲಿ ದರ್ಶನನೇ ಇಲ್ಲ ಅನ್ನಕತ್ತಾರ ನೋಡ್ರಿ. ನಿಮ್ಗ ದಿವ್ಯಾನಂದ್ರು ಏನ್ ನಮಗ್ ಭೇಟಿನ ಆಗೋಲ್ರು, ಮಾತಾಡ್ಸನವಲ್ರು, ಎಲ್ಲಿ ಹೋಗ್ಯಾರು ಏನು ಅಂತ ಹಂಗ ಕೇಳ್ತಾರ. ನೀವು ಒಟ್ಟ ದನಿನ ಕೇಳವಲ್ ನಿಮ್ದು. ಹೇಳ್ರಿ ಅಜ್ಜರ, ಹೇಳ್ರಿ. ಅವಾಗ್ಲೇ ಪಾಠ ಇತ್ತಲ್ರಿ, ಪಾಠದಾಗ ನಿದ್ದೆ ಬಂದ್ಬಿಟ್ಟವ, ಹಂಗಾಗಿ ಆಫ್ ಆಗೈತ್ರಿ ಅದು. ಸಹಜಾನಂದ ಅಪ್ಪರ್ದು ಪಾಠದಾಗ ಆಫ್ ಆಗೈತ್ರಿ ಅವ್ರದ್ದು. ಅವ್ರಿಗೆ ಹೆದರಿಕೆ ಬಂದದ್ರಿ, ನೀವು ರೆಕಾರ್ಡ್ ಮಾಡ್ತಿರಲ್ಲ, ಮಕ್ಕೊಂಡು ಗುರಿಕಿ ಹೊಡೆದಾರ ಅವ್ರು. ಆ ಗುರಿಕಿ ರೆಕಾರ್ಡ್ ಆಗೈತೆ ನಂತರ ಅವ್ರದೇ ಗೊರ್ಕೆ ರೆಕಾರ್ಡ್ ಆಗ್ಬಿಟ್ಟತೆ, ಅದಕ್ಕೆ ಆಫ್ ಮಾಡ್ಯಾರ್ರಿ ಅವ್ರು. ಗೊತ್ತೈತ್ರಿ ಅಜ್ಜರ? ಓರಿ ಹಾ ಹಾ ಬೆಳಿಗ್ಗೆ 4 ಗಂಟೆಗೆ ಆದ್ರೆ ನಿದ್ದೆ ಬರೋದ. ಬೆಳಿಗ್ಗೆ 4 ಗಂಟೆಗೆ ಆದ್ರೆ ನಿದ್ದೆ ಬರೋದ್ ಕೇಳಿದ್ರಿ ಮತ್ತೆ? ಪ್ರಕಾಶ್ ಸರ್, ಸಹಜಾನಂದ ಅಪ್ಪ ರೆಕಾರ್ಡ್ ಮಾಡಿದ್ರಿ, ಕಳ್ಸ್ರಿ ಪಾಠ. ದಿವ್ಯಾನಂದ ಗುರುಗಳು ನೀವ್ ಮಾಡಿದ್ರಿ? ಅವ್ರ ಕಳಿಸ್ತಾರಲ್ರಿ, ಅವ್ರ ಕಳಿಸ್ತಾರ. ಅವ್ರು ಹಾಕ್ತಾರ. ಅವ್ರಂತೂ ಯೂಟ್ಯೂಬ್ ಮಾಡೇ ಬಿಡ್ತಾರೆ. ಮಾಡಿ ನಾಳೆಗೆರ ನಾಡದ್ರ ಹಾಕ್ತಾರ್ರಿ. ಆತ್ರಿ ಪರ.
ಮುಂಜಾನೆ ಅಂದ್ರ 11 ಉದ್ಘಾಟನೆ ಮಾಡ್ತಾರೆ ಅವ್ರು. 11 ಗಂಟೆಕ ಉದ್ಘಾಟನೆ ಮಾಡಿ ಊಟಕ್ಕೆ ಬಿಟ್ಟು ಬಿಡ್ತಾರೆ. 2 ಗಂಟೆ ಮಟ್ಟ ಒಟ್ಟು ಮಾತಾಡೋದು ಅದು ಇದು ನಡೀತಾವ. ಒಟ್ಟು ಉದ್ಘಾಟನೆ ಮಾಡಕ್ 2-3 ರಜನಿ ತಂಡ ಹಾಡಿಸ್ತಾರ. ಹಾಡಿಸಿ 2 ಗಂಟೆಕ ಮುಗಿಸ್ಬಿಡ್ತಾರ. ಒಮ್ಮೆಗೆ ಸಂಜಿಕೆ 7 ಗಂಟೆಗೆ ಚಾಲು ಮಾಡ್ತಾರ. ನಾಳಿಲಿದ್ದರಿ ನಾಳಿಲಿದ್ದ ಮುಂಜಾನೆ ನಾಷ್ಟ ಮಾಡಿದವ್ರು ಚಲೋ ಮಾಡ್ತಾರ. ಅವ್ರು 8:30 10 ಸುಮಾರು ಚಲೋ ಮಾಡ್ತಾರ. 10ರಿಂದ 11:30 ಅದು 2 ಗಂಟೆ ಮಟ್ಟ ಹೊಡಿತಾರೆ ಮಾಡ್ತಾರ್ರಿ. ನಾಳೆ 4 ದಿವಸ. ನಾಳೆ 2 ಹೊತ್ತು ಇರ್ತೈತಿ ನೋಡ್ರಿ. ಮುಂಜಾನೆ ನಾಷ್ಟ ಮಾಡಿ ಚಲೋ ಮಾಡಿ 2 ಗಂಟೆ ಮಟ್ಟ ಇದು ಮಾಡ್ತಾರೆ. 2 ಗಂಟೆಗೆ ಊಟಕ್ಕೆ ಬಿಡ್ತಾರ. ಆಮೇಲೆ ಸಂಜೆ 7ರಿಂದ 10 ಮಟ್ಟ ಹೊಡಿತಾರ. ಈ 2 ಟೈಮ್ ರೆಕಾರ್ಡ್ ಮಾಡ್ಬೇಕ್ರಿ. ಇಲ್ಲ ಲಿಂಕ್ ಇಡ್ಬೇಕು. ಈರಪ್ಪನವ್ರು ಇರ್ತಾರ, ಅವ್ರಿಗೆ ಹೇಳೋಣ ಅಂತಂದ್ರ ಅವ್ರು. ಹಾ 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 ಸರಿ 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 ರೀ. ಅದು ಎಲ್ಲಾ ದುಂಡಪ್ಪ ಮಾಸ್ತರ್ಗೆ ಸಾಧ್ಯ ರೀ. ಎಲ್ಲಾ ಅಲ್ಲೇ ಇರ್ತಾರ. 1-2-3 ಮಂದಿಗೆ ಲಿಂಕ್ ಕೊಟ್ಟು ತಾವೆಲ್ಲಿದ್ರ ಅವ್ರ ಕಡೆ ಕೊಟ್ಟು ಲಿಂಕ್ ಹೇಳಿದ್ರ ನಡೀತಾವ. ಉಳಿದವ್ರಿಗೆ ಯಾರಿಗೂ ಹೊಂದಾಣಿಕೆ ಆಗುದಿಲ್ಲ ಅದು. ಅವ್ರು ಈಶ್ವರಪ್ಪನವರು ಅವರು ಮನಿ ಬಿಟ್ಟು ಹೋಗಿಲ್ಲ ಈಗ ಈ ಸರಿಗೆ. ಹಾ ಹೌದೌದೌದೌದೌದು. ಇವ್ರಿಗೆ ಚಿಕ್ಕಿರಪ್ಪನವ್ರಿಗೆ ಬೆಡ್ ಕೊಡ್ಸ್ಯಾರಂತ ನೋಡ್ರಿ ದಿವ್ಯಾನಂದ ಅಜ್ಜಾರ. ಅಲ್ಲ ಅವ್ರ ಕೂಡ ಮಾತಾಡ್ಸಲ್ರಿ ನೋಡ್ರಿ ಇವ್ರು. 2-3 ದಿವ್ಸ ಆತ್ ಈಗ ರೂಪಾಯಿ ಮಾಡಕ್ ಹತ್ತಿ. ಜೈನ್ ಆಗಿಲ್ರಿ. ಭಗವದ್ಗೀತಾಗ ಅಷ್ಟ ಹಾಜರ್ ಆಗ್ತಾರ ಅವ್ರು. ಹಾ 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 ಇವತ್ತ ಓರಿ ಏ 3 ದಿವ್ಸ ಆತೇನೋ ಅಂದಂಗ ಆತ ಅವ್ರದ್ದು ಏನದ ಅಜ್ಜಾರ್. ಹ್ಞೂನ್ರಿ. ಚಲೋ ಸರ್. ನಾವೊಂದ್ ತರ್ಸ್ತೇವ್ರಿ ಗುರುಗಳ. ನಮಗೂ ಬೇಕಾಯ್ತು ಒಂದ. ಅದಕ್ಕ ತರ್ಸೇ ಬಿಡುನ್ ತಡ್ರಿ ಅದನ್ನ. ಅದಾರ ಸರ್. ಏನ್ ಬಾಳ ಕಿಮ್ಮತ್ತಲ್ಲ 12 ಅಂತ ತಗರ್ಕಂತೀರಲ್ ನೀವು. ಬಾ 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 ಹ್ಞೂನ್ರಿ. ಈಗ 1 ಲಕ್ಷ ರೂಪಾಯಿ ಕೊಟ್ಟದ ಅವ್ ಬೆಡ್ಡಿನ ಪರಿಣಾಮ ಏನಾಗೈತೆ ಅವ್ರಿಗೆ ಗೊತ್ತಿರ್ಬೇಕಲ್ರಿ. ಅಲ್ಲ ವಾಪಸ್ ಜಾಗರ ಅವ್ರದ್ದು ಎಲ್ಲಾ ಹಿಸ್ಟ್ರಿ ಗೊತ್ತಾಗಿರ್ತತಿ. ಏ ವಾಪಸ್ ಬಿಟ್ಟಿಲ್ರಿ ಅವ್ರು. ಬುಡಕ್ ಹೆಂಗು ಹಂಗ ಹಾಸಿಗೆ ಇದ್ದ ಇರ್ತತಿ. ಹಾಸಿಗ್ಯಾಗ ಇದ್ದ ಇರ್ತತ ಅದು. ಇಲ್ಲ, ಹಾ ಮತ್ತೆ ಸ್ಟಾರ್ಟ್ ಮಾಡೇನ್ರಿ ಈಗ. ಇದು ಚೇಂಜ್ ಆತಲ್ರಿ ವಾತಾವರಣ. ಅವಾಗಿಂದ ಸ್ಟಾರ್ಟ್ ಮಾಡೀನಿ.
ಹೌದ್ 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 ಹೌದು. ಸ್ವಲ್ಪ ದಪ್ಪ ಇರ್ಬೋದ್ರಿ. ಅದು ಎಕ್ಸ್ಪೋರ್ಟೆಡ್ ಕ್ವಾಲಿಟಿ ರೀ ಅದು. ಅದು ಫಾರಿನ್ಗೆ ಹೋಗ್ತದ್ರಿ ಅದು, ಹಂಗಾಗಿ ಅದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗ್ ಮಾಡಿದಾರ್ರಿ ಅದನ್ನ. ಅದು ಇವ್ರು ನಮ್ ಚಿಕ್ಕಿರಪ್ಪರ ಅದನ್ನೇ ತರ್ಸ್ಕೊಂಡಾರ. ಹೌದ್ 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 ಹೌದ್ರಿ. ಅಂದ್ರೆ ಆಪರೇಷನ್ ಆಗ್ಯಾವ್ರಿ, ಬಾರಿ ಹೊಡ್ತಾ ತಿಂದಾರ ಅವ್ರು. ಹೌದ್ ಹೌದ್ ಹೌದ್ರಿ. ಅವ್ರು ದುಡ್ಡು ಎಲ್ಲಿ ಎಣ್ಸ್ ಹಂಗ ಬೀರ್ನಾಗ ಇಡ್ತಾರ್ರಿ ಅವ್ರು. ಈ ಎಲ್ಲಾ ಕಾರ್ಬಾರ್ ಬೀಗ ಅವ್ರ ಕೈಗೆ ಐತ್ರಿ. ಹಾ 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 ಹಾ. ನೋಡ್ರಿ ನಮಗ ಎಣಸಕ್ಕ ಬರುದಿಲ್ರಿ, ಬಟ್ರಿ ಎಣಸಕ್ ಬರುದಿಲ್ಲ, ನಮ್ ಕೈ ಹಿರಿತನ ಕೊಟ್ಟು ಏನ್ ಮಾಡ್ತಾರ್ರಿ ಅವ್ರು? ಹಾ, ಚಾವಿನ ಅವ್ರ ಕಡೆಗೆ ಇರುತ್ತ. ಅವ್ರು ದುಂಡಪ್ಪ ಮಾಸ್ತರ್ ಮಾತ್ ಕೇಳ್ತಾರ, ಅವ್ರ ದಿವ್ಯಾನಂದ್ರ. ಮತ್ತ ಅವ್ರ ದುಡ್ಡ